ಈಗ ಸರಿತಾ ಮಮ್ಮಿ ಮತ್ತು ಅವ್ರ ಫ್ಯಾಮಿಲಿ ವಿಸಿಟ್ ಮಾಡಿದ್ರು. ಡೆಂಟಿಸ್ಟ್ ಕಡೆ ನನಗೇನಾದ್ರೂ ಆಗ್ತಿತ್ತು ಅಥವಾ ವಿನಯವ್ರಿಗೆ ಏನಾದ್ರೂ ಆಗ್ತಿತ್ತು, ಎಕ್ಸ್ರೇ ಹೋಗ್ಬೇಕು, ಅದನ್ನ ಡಾಕ್ಟರ್ ಕಳಿಸ್ಬೇಕು. ಕೇಳಾಕತ್ತಿದ್ರಿ ವಿನಯ್ ಅವರು ಏನ್ ವರ್ಕ್ ಮಾಡ್ತಾರೋ, ಅವ್ರಿಗೆ ಎಷ್ಟು ಸ್ಯಾಲ್ರಿ ಐತಿ, ಅವ್ರದ್ದು ಎಷ್ಟು ಇನ್ಕಮ್ ಐತಿ ಎಲ್ಲ ಇನ್ ಡೀಟೇಲ್ ಹೇಳ್ಬೇಕಲ್ಲ. ನೋಡ್ರಿ ನಿಮಗೆ ಎಷ್ಟು ಹೇಳೋದೈತೆ ಅಷ್ಟು ಹೇಳ್ರಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಈ 2 ತಿಂಗಳು ಫುಲ್ ಟ್ರಾವೆಲ್ ಆಗಿತ್ತು. ಹಿಂಗಾಗಿ ವಾಪಸ್ ಬಂದ ಮೇಲೆ ನನಗೆ ವಾಪಸ್ ಬ್ಯಾಕ್ ಟು ರೂಟೀನ್ ಬರಕನ 2-3 ದಿನ ಹಿಡಿತು. ಎಲ್ಲ ಬಟ್ಟೆ ವಾಶ್ ಮಾಡೋದು, ಮನೆ ಸ್ವಚ್ಛ ಮಾಡೋದು, ಇದ್ರೊಳಗನ ನನ್ ಭಾಳ ಟೈಮ್ ಹೊತ್ತು. ಹಿಂಗಾಗಿ ಆಫ್ಟರ್ 2 to 3 days ಇವತ್ತು ನಾನು ವ್ಲಾಗನ್ನ ಮಾಡಕತ್ತೀನಿ. ಸೊ ಬಟ್ಟಿ ಮಡ್ಸ್ಕೋತ ಹಂಗ ನಿಮ್ ಜೊತೆ ಮಾತಾಡಿದ್ರೆ ಆಯ್ತು ಅಂತ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಲ್ಲಿ ಬೆಳಗಾವ್ ಒಳಗೆ ಈಗ ಸದ್ಯ ಇಷ್ಟು ಸಿಕ್ಕಾಪಟ್ಟೆ ಮಳಿ ಬೀಳಾಕತ್ತಂದ್ರ ಯಪ್ಪ ಅನ್ನೋರ್ಗತ್ಲೆ ಆಗ್ಬಿಟ್ಟೈತಿ. ಸೊ ಹಿಂಗಾಗಿ ಬಟ್ಟಿ ಹಿಂಗ್ ಪಟ ಪೈಲ ಹೆಂಗ್ ಒಣಗ್ತಿದ್ದು ಹಂಗ್ ನಾರ್ಮಲಿ ಒಣಗುನು ಅಲ್ವಾಗ್ಯವು. 2 ದಿನ ಹಿಡಿಯಾಕತ್ತೈತಿ. ಸೊ ನಾ ಈಗ ಹೆಂಗ್ ಮಾಡತ್ತೀನಿ ಅಂದ್ರೆ ಯಾವಾಗ ಒಣಗ್ತಾವ ಅವಾಗ ತಂದು ಮಡಿಚಿ ಆರ್ಗನೈಸ್ ಮಾಡ್ಬಿಡುದು. ಹಂಗ ನನ್ ಕಡೆ ವಾಷಿಂಗ್ ಮಷಿನ್ ಒಳಗ ಡ್ರೈಯರ್ ಆಪ್ಷನ್ ಐತಿ. ಬಟ್ ಅಗ್ದಿನ ಇಮರ್ಜೆನ್ಸಿ ಅಂದ್ರೆ ಭಾಳ ಮಳಿ ಬೀಳತೈತಿ, ಇನ್ನೇನು ಇದು ಬಟ್ಟಿ ಒಣಗಂಗಿಲ್ಲಪ್ಪ ಅಂದಾಗ ನಾನು ಅದನ್ನ ಆಪ್ಷನ್ ಯೂಸ್ ಮಾಡ್ತೀನಿ. ಸ್ಪೆಷಲಿ ಚಿಕ್ಕನ್ ಬಟ್ಟಿಗಂತೂ ಈಗ ಸದ್ಯ ರೆಗ್ಯುಲರ್ಲಿ ಯೂಸ್ ಮಾಡತ್ತೀನಿ. ಯಾಕಂದ್ರೆ ಚಿಕ್ಕನು ಬಟ್ಟಿ ಭಾಳ ಕೆಟ್ಟ ಬೇಕಾಗ್ತಾವು. ಸೊ ನಿಮ್ದು ಎಲ್ಲಾರ್ದು ಸೇಮ್ ಪರಿಸ್ಥಿತಿ ಆಗಿರ್ಬೋದು ಅಂತ ಅನ್ಕೊಳತ್ತೀನಿ. ಬೆಳಗಾವ್ದಂತ್ರು ಮಳಿ ಫೇಮಸ್ ಐತಿ. ಸೊ ಬರ್ರಿ ಪಟ ಬಟ್ಟಿ ಅಷ್ಟು ಮಡಿಚಿ ಮತ್ ನೆಕ್ಸ್ಟ್ ಯಾವ ವಾಶಕ್ ಹಾಕೋದವು ಅವನ್ನೆಲ್ಲ ನೋಡ್ಬೇಕು. ಇಷ್ಟೋತನ ಒಂದಗಣ ಒಂದು ಮನೆಯೊಳಗಿನ ಕೆಲಸದೊಳಗೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ನಿ, ಫುಲ್ ಎಂಗೇಜ್ ಆಗಿಬಿಟ್ಟಿದ್ನಿ. ಸೊ ಒಟ್ಟು ಟೈಮು ಸಿಕ್ಕಿರಲಿಲ್ಲ. ಈಗ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ತು. ಸೊ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯೂರ್ ಸ್ಕಿನ್ ಅವ್ರದ್ದು ರೀಸ್ಟ್ರಕ್ಚರ್ ಕ್ರೀಮನ್ನು ಹಚ್ಕೊಳಕತ್ತೀನಿ. ಏನಾಗೈತಿ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳಾಗತ್ತೈತಿ. ಸೊ ಹೀಗಾಗಿ ಎನ್ವೈರ್ಮೆಂಟ್ ಫುಲ್ ಕೋಲ್ಡ್ ಆಗೈತಿ. ಮತ್ತು ಈ ರೀತಿ ಫುಲ್ ತಂಪಾದಾಗ ಒಂಥರ ಥಂಡಿ ಹಿಡಿದು ನಂದಂತರೂ ಸ್ಕಿನ್ ಫುಲ್ ಒಡ್ಯಾಕೆ ಸ್ಟಾರ್ಟ್ ಆಗ್ತೈತಿ. ಅದ್ರೊಳಗೆ ನನ್ನ ಮೊದಲ ಡ್ರೈ ಸ್ಕಿನ್ ಐತಿ. ಸೊ ಈ ರೀತಿ ಥಂಡಿ ಹಿಡಿದಾಗ ಎಲ್ಲ ಒಡಕಾಗಕ್ಕೆ ಶುರು ಆಗ್ತೈತಿ. ಸೊ ಹಿಂಗಾಗಿ ಮಾನ್ಸೂನ್ ಸೀಸನ್ ಒಳಗೂ ಸ್ಕಿನ್ ಕೇರ್ ರೊಟೀನ್ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಹಿಂಗಾಗಿ ಒಂದು ಸ್ವಲ್ಪ ಈಗ ಟೈಮ್ ಸಿಕ್ಕಿದ್ಮೇಲೆ ಒಂದು ಸ್ವಲ್ಪ ಕ್ರೀಮ್ ಅದು ಹಚ್ಕೊಂಡ್ಬಿಡಾಕತ್ತಿದ್ನಿ. ಬಟ್ ಎಲ್ಲಾರ್ದು ಸ್ಕಿನ್ ಏನು ಸೇಮ್ ಇರಂಗಿಲ್ಲ, ಎಲ್ಲಾರ್ದು ಸ್ಕಿನ್ ಟೈಪ್ ಬೇರೆ ಬರ್ತೈತಿ. ಸೊ ಹಿಂಗಾಗಿ ಎಲ್ಲಾರ್ಗಿ ಪ್ರಾಡಕ್ಟ್ನು ಸೇಮನ್ನ ಅಪ್ಲಿಕೇಬಲ್ ಆಗ್ತಾವ ಅಥವಾ ಸೇಮ್ ಸೂಟ್ ಆಗ್ತಾವ ಅಂತ ಹೇಳಕ್ ಬರಂಗಿಲ್ಲ. ಎಲ್ಲರಿಗೂ ತಮ್ಮ ಸ್ಕಿನ್ ಟೈಪ್ ಪ್ರಕಾರ ಬೇರೆ ಪ್ರಾಡಕ್ಟ್ ಸೂಟ್ ಆಗ್ತಾವು. ಸೊ ನಿಮಗೇನಾದರೂ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಥವಾ ನಿಮಗೆ ಯಾವ ಪ್ರಾಡಕ್ಟ್ ಸೂಟ್ ಆಗ್ತಾವೆ ಹಿಂಗೇನಾದರೂ ತಿಳ್ಕೊಳ್ದಿತ್ತು, ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತಂದ್ರೆ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ. ಬಿಕಾಸ್ ಕ್ಯೂರ್ ಸ್ಕಿನ್ ಆ್ಯಪ್ ಏನೈತಲ್ಲ, ಇದು ಒಂದು ಡರ್ಮಾಟಾಲಜಿಸ್ಟ್ ಆ್ಯಪ್ ಐತಿ. ಅಲ್ಲಿ ವಿತ್ ದ ಹೆಲ್ಪ್ ಆಫ್ AI ನಿಮಗೇನಾದರೂ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ದು ಅಥವಾ ಹೇರ್ ರಿಲೇಟೆಡ್ ಇಶ್ಯೂಸ್ ಇದ್ದು ಅಂದ್ರೆ ಅವರು ಅದರ ಸೊಲ್ಯೂಷನ್ ತೆಗೆದುಕೊಡಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತು ಇದು ಕ್ಯೂರ್ ಸ್ಕಿನ್ ಆ್ಯಪ್ ಸ್ಟೋರ್ ಮತ್ತು ಪ್ಲೇಸ್ಟೋರ್ ಎರಡೂ ಕಡೆನೂ ಅವೈಲೇಬಲ್ ಐತಿ. ನಿಮಗೆ ಬೇಕು ಅಂದರೆ ಬೇಕಾದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕು ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿದ್ಮೇಲೆ ಸಿಂಪ್ಲಿ ಏನಿಲ್ಲ, ನಿಮ್ಮ ಸ್ಕಿನ್ ಟೈಪ್ ಏನೈತಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ನಿಮಗೇನಾದರೂ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ದು, ಫಾರ್ ಎಕ್ಸಾಂಪಲ್ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್, ಈ ರೀತಿ ಏನೂ ಇತ್ತಂದ್ರೆ ನೀವು ಅದನ್ನು ಅವ್ರಿಗೆ ಹೇಳಬೇಕು. ಅಲ್ಲಿ ಅವರು ಒಬ್ಬರು ಸ್ಪೆಷಲಿಸ್ಟ್, ಒಬ್ಬರು ಡಾಕ್ಟರ್ ನಿಮಗೆ ಕನೆಕ್ಟ್ ಆಗ್ತಾರೋ. ಅವ್ರೇನು ಮಾಡ್ತಾರೋ ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಮತ್ತು ನಿಮ್ಮ ಸ್ಕಿನ್ ಇಶ್ಯೂಸ್ ಪ್ರಕಾರ ನಿಮಗೆ ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರೋ, ಅದ್ರ ಸಿಂಪ್ಲಿ ಆನ್ಸರ್ ಮಾಡಬೇಕು. ಆಮೇಲೆ ವಿತ್ ದ ಹೆಲ್ಪ್ ಆಫ್ AI ನಮ್ಮ ಫೇಸದ 2 ಸೈಡ್ ಫೋಟೋನ ನಾವು ಅಪ್ಲೋಡ್ ಮಾಡಬೇಕು. ಅಲ್ಲಿರುವ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ಮುಖದ ಮೇಲೆ ಏನಾದರೂ ಡಾರ್ಕ್ ಸ್ಪಾಟ್ಸ್, ಮಾರ್ಕ್ಸ್ ಇತ್ತಂದ್ರೆ ಅದು ಇನ್ನೂ ಕರೆಕ್ಟಾಗಿ ಡಿಟೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ನಮಗೇನು ಪ್ರಾಬ್ಲಮ್ ಐತಿ ಅದನ್ನು ಅವರು ಕಂಡು ಹಿಡಿತಾರೋ. ಮತ್ತು ಆಯಿತು, ಇಷ್ಟೆಲ್ಲ ಸ್ಕಿನ್ ಅನಾಲಿಸಿಸ್ ಮಾಡಿ ಎಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಅಲ್ಲಿರುವ ಸ್ಪೆಷಲಿಸ್ಟ್, ಅಲ್ಲಿರೋ ಡಾಕ್ಟರ್ಸ್ ಏನು ಮಾಡ್ತಾರಂದ್ರೆ ನಿಮ್ಮ ಸ್ಕಿನ್ಗೆ ಏನು ಸೂಟ್ ಆಗ್ತೈತಿ, ನಿಮಗೆ ಎಕ್ಸಾಕ್ಟ್ಲಿ ಏನು ಪ್ರಾಬ್ಲಮ್ ಐತಿ ಅದ್ರ ಪ್ರಕಾರ ಒಂದು ರೆಜಿಮೆನ್ ರೆಡಿ ಮಾಡ್ತಾರೋ.
ಸೊ ನನ್ನ ರೆಜಿಮೆನ್ ಈ ರೀತಿ ಇತ್ತು. ಇದು ಅರೌಂಡ್ 1500 ತನಕ ಬೀಳ್ತೈತಿ. ಸೊ ನೋಡ್ರಿ ಎಷ್ಟು ಕನ್ವೀನಿಯಂಟ್ ಐತಿ ಅಂದ್ರೆ ಇದಕ್ಕಾಗಿ ಮನಿ ಬಿಟ್ಟು ಹೋಗಿ ಹೊರಗೆ ಹೋಗಿ ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಏನೂ ನೆಸೆಸಿಟಿ ಇಲ್ಲ. ಮನ್ಯಾಗನ ನಮ್ಮ ಕಂಫರ್ಟ್ ಝೋನ್ ಒಳಗನ ಕೂತು ನಾವು ನಮ್ಮ ಸ್ಕಿನ್ ಟೈಪ್ ಏನೈತಿ, ನಮಗೇನಾದ್ರೂ ಸ್ಕಿನ್ ಇಶ್ಯೂಸ್ ಇದ್ದು ಅಂದ್ರೆ ಅದ್ರ ಸೊಲ್ಯೂಷನ್ ಎಲ್ಲ ತಿಳ್ಕೊಬಹುದು. ಸೊ ನೀವು ಇನ್ನೂ ಇಲ್ಲಿ ತನ ಟ್ರೈ ಮಾಡಿ ನೋಡಿಲ್ಲ ಅಂದ್ರೆ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಬಿಕಾಸ್ ನನಗಂತೂ ಈ ರೆಜಿಮೆನ್ ಭಾಳ ಚಲೋ ಬೆನಿಫಿಟ್ ಕೊಟ್ಟವು, ಭಾಳ ಚಲೋ ವರ್ಕ್ ಆಗ್ಯಾವ ನನ್ನ ಸ್ಕಿನ್ ಮೇಲೆ. ಮತ್ತು ರೆಜಿಮೆನ್ ಬಂದ ಮೇಲೂ ಹೆಂಗಿರ್ತೈತಿ ಅಂದ್ರೆ ಅಲ್ಲಿ ಇರೋ ಸ್ಪೆಷಾಲಿಸ್ಟ್ ಏನದಾರು ಅವರು ನಮ್ಮ ಕಾಂಟ್ಯಾಕ್ಟ್ ಒಳಗನೆ ಇರ್ತಾರೋ, ಮಂತ್ಲಿ ಒಂದ್ಸರ್ತಿ ಫಾಲೋಅಪ್ ತಗೋತಾರೋ ಅಂದ್ರೆ ಆ ಪ್ರಾಡಕ್ಟ್ಸ್ ಆ ರೆಜಿಮೆನ್ ನಮ್ಗೆ ವರ್ಕ್ ಆಗತ್ತೋ ಇಲ್ಲೋ. ಆಮೇಲೆ ಡಯಟ್ನು ಸಜೆಸ್ಟ್ ಮಾಡ್ತಾರೋ, ಬಿಕಾಸ್ ಇಂಟರ್ನಲ್ ಫುಡ್ ಇಂಟೆಕ್ನು ಅಷ್ಟೇ ಇಂಪಾರ್ಟೆಂಟ್ ಐತಿ ಸ್ಕಿನ್ಗಾಗಿ. ಸೊ ಅದನ್ನು ಎಲ್ಲ ಸಜೆಸ್ಟ್ ಮಾಡ್ತಾರೋ. ಸೊ ಹಿಂಗಾಗಿ ನಿಮಗೂ ಏನಾದರೂ ಡೌಟ್ಸ್ ಇತ್ತು, ನಿಮಗೂ ಏನಾದರೂ ಪ್ರಶ್ನೆ ಇತ್ತಂದ್ರೆ ನೀವು ಡೈರೆಕ್ಟ್ಲಿ ಅವ್ರ ಸ್ಪೆಷಾಲಿಸ್ಟ್ ಜೊತೆ ಮಾತಾಡ್ಬೋದು, ನಿಮ್ಮ ಡೌಟ್ಸನ್ನು ಎಲ್ಲ ಕೇಳ್ಬೋದು. ಸೊ ನಂದು ಕೂಪನ್ ಕೋಡು ಐತಿ, ಅದನ್ನ ಯೂಸ್ ಮಾಡಿದ್ರಂದ್ರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು ಸಿಗ್ತೈತಿ. ಹಿಂಗಾಗಿ ಇನ್ನೂ ತನಕ ಟ್ರೈ ಮಾಡಿ ನೋಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ, ಟ್ರೈ ಮಾಡಿ ನೋಡ್ರಿ. ಮತ್ತು ಫ್ರೀ ಆಫ್ ಕಾಸ್ಟ್ ಐತಿ. ಸ್ಕಿನ್ ಅನಾಲಿಸಿಸ್ ಆಗಲಿ ಅಥವಾ ಕನ್ಸಲ್ಟೇಷನ್ಗಾಗಲಿ ಅದಕ್ಕೇನು ನೀವು ರೊಕ್ಕ ಕೊಡೋ ನೆಸೆಸಿಟಿ ಇಲ್ಲ, ಅದು ಟೋಟಲ್ ಫ್ರೀ ಆಫ್ ಕಾಸ್ಟ್ ಇರ್ತೈತಿ. ಬರೀ ಪೇ ಎಲ್ಲಿ ಮಾಡ್ಬೇಕಂದ್ರೆ ರೆಜಿಮೆನ್ಗೆ ಅಷ್ಟೇ ಪೇ ಮಾಡಬೇಕು. ಸೊ ಅಟ್ಲೀಸ್ಟ್ ಸ್ಕಿನ್ ಅನಾಲಿಸಿಸ್ ಮಾಡಿ ತಿಳ್ಕೊಳಕರೆ ಏನು ಹೋಗ್ತೈತಿ. ಹಿಂಗಾಗಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಇವತ್ತರ ನೋಡ್ರಿ ಒಟ್ಟ ಮಳೆ ನಿಂತಿಲ್ಲ. ಮುಂಜಾನೆಯಿಂದ ಈಗ ಹಾಲತ್ತೈತಿ, ಸಿಕ್ಕಾಪಟ್ಟೆ ಮಳೆ ಬೀಳತೈತಿ. ಅಂತಿಲ್ಲೇನು ಅದು ಬೆಡ್ ಹಾಕಿರ್ತೀವಲ್ಲ, ಅದು ಮಳೆ ಬಂದಾಗ ಇಲ್ಲಿ ಒಳಗೆ ತೆಗ್ದಿರ್ತೀವಿ, ಇಲ್ಲಾದ್ರೆ ಅದೆಲ್ಲ ತೊಯ್ದು ಹೋಗ್ತೈತಿ. ಏನು ಪರಿ ಮಳೆ ಬೀಳಾಕತ್ತೈತಿ ನೋಡ್ರಿ. ಆ್ಯಕ್ಚುಲಿ ನಮಗೀಗ ಚಿಕ್ಕುಗೆ ಕರ್ಕೊಂಡು ಆಧಾರ್ ಕಾರ್ಡ್ ತೆಗ್ಸಕ್ಕೆ ಹೋಗೋದಿತ್ತು. ಚಿಕ್ಕುನ ಆಧಾರ್ ಕಾರ್ಡ್ ಸ್ಕೂಟಿ ಮೇಲೆ ಹೋಗಬೇಕಾಗಿತ್ತು, ಯಾಕಂದ್ರೆ ಅದೇನೋ ಆಫೀಸ್ ಐತಲ್ಲ, ಅದು ಭಾಳ ಕೆಟ್ಟು ಒಳಗೈತಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಲ್ಲಿ ಜಾಗ ಇಲ್ಲ. ಬಟ್ ಈ ಮಳೆ ನೋಡಕತ್ರಂತರೂ ಇವತ್ತೇ ನಮಗೆ ಹೋಗೋದಾಗ್ತೈತೋ ಇಲ್ಲೋ ಯಾರಿಗೆ ಗೊತ್ತಿಲ್ಲ. ಮಳೆ ನಿತ್ರ ಹೋಗ್ಬೇಕಂತ ವಿಚಾರ ಐತಿ. ಲೆಟ್ಸ್ ಸಿ, ನಿಂದಿರ್ಲಿಲ್ಲ ಅಂದ್ರೆ ನಾಳೆ ನೋಡ್ಬೇಕು. ಈಗ ಈವ್ನಿಂಗ್ ಟೈಮ್ ಡೈರೆಕ್ಟ್ ನಾನು ನಿಮಗೆ ಸಂಜೆಕನ ಭೇಟಿ ಆಗತ್ತೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ಏನಾದರೂ ಕೆಲಸ ಅದು ಇದ್ದು. ಸೊ ಏನಪ್ಪ ಏನು ಹೇಳಬೇಕು ಅಂದ್ರೆ ಈಗ ದೇವ್ರ ಮುಂದೆ ನಾನು ದೀಪ ಹಚ್ಚಬೇಕು, ಚಹಾ ಕಾಫಿ ಮತ್ತು ಚಿಕ್ಕುಗ ಸಾನುಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಮಾಡಬೇಕು. ಅಲ್ಲಿ ತನಕ ನೀವು ಕೆಲವೊಂದು ಬ್ಯೂಟಿಫುಲ್ ಮೂಮೆಂಟ್ಸನ್ನು ಇಲ್ಲಿ ಹಾಕ್ತೀನಿ, ಅದನ್ನ ನೋಡ್ಕೊಂಬರ್ರಿ. ಏನು ಬ್ಯೂಟಿಫುಲ್ ಮೂಮೆಂಟ್ಸ್ ಅಂದ್ರೆ ಒಂದು 2-3 ದಿನದ ಹಿಂದೆ ನಮ್ಮ ಮನೆಗೆ ಸರಿತಾ ಮಮ್ಮಿ ಮತ್ತು ಅವ್ರ ಫ್ಯಾಮಿಲಿ ವಿಸಿಟ್ ಮಾಡಿದ್ರು. ಸೊ ಆ ಮೂಮೆಂಟ್ಸನ್ನು ಆ ದಿನ ನಾನು ಏನು ವ್ಲಾಗ್ ಅದು ಮಾಡೋಕ್ಕಾಗಲಿಲ್ಲ, ಬಟ್ ಆ ಮೂಮೆಂಟ್ಸನ್ನು ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿನಿ. ಯಾಕಂದರೆ ನೀವು ಎಲ್ಲರೂ ಸರಿತಾ ಮಮ್ಮಿಗೆ ಗುರ್ತು ಹಿಡಿತೀರಿ ಮತ್ತು ನಡು ಕೇಳ್ತಿರ್ತೀರಿ. ಸೊ ಹೀಗಾಗಿ ಆ ಮೂಮೆಂಟ್ಸನ್ನು ಹಾಕಿರ್ತೀನಿ, ಅದನ್ನು ನೋಡ್ಕೊಂಬರ್ರಿ. ತನಕ ನಾನು ಸ್ವಲ್ಪ ದೀಪ ಅದು ಹಚ್ಚೆ ಹುಡುಗರಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ಚಹಾ ಕಾಫಿ ಮಾಡ್ತೀನಿ. ಇಲ್ಲ ಆಗೈತಿ ನಿದ್ದೆ ಆಗೈತಿ. ಚಿಕ್ಕು ಯಾರು ಬಂದಾರಪ್ಪ? ಚಿಕ್ಕು ಯಾರ್ಯಾರು ಬಂದಾರು? ಯಾರ್ಯಾರು ಬಂದಾರ ನೋಡು. ಫೋಟೋ ಹಾಕಿರ್ತಾರೆ. ಹೌದ್ರಿ ಸರ್, ಓಡಾಡ್ದನ್ರಿ ಫುಲ್. ಓ ಚಲೋ ಬಾಯ್ ಬಾಯ್ ಎಲ್ಲಾರ್ಗಿ ಬಾಯ್. ಹೌದು ಬಾಯ್ ಓಮ. ಗಣಪತಿ ಬರ್ರಿ. ಬರ್ತೀವಿ ಬಾಯ್ 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 ಓಂ. ಹೈ ಕೊಡವ ಈಗ, ಹೈ ಕೊಡವ. ಹಾ ಹ್ಞೂನ್ರಿ ಆಯ್ತ್ರಿ. ಈಗ ನಾನು ವಿನಯವರು ಸಾನು 3 ಮಂದಿ ಡೆಂಟಿಸ್ಟ್ ಕಡೆ ಹೊಂಟೀವಿ. ಸೊ ಇಷ್ಟು ದಿನ ಡೆಂಟಿಸ್ಟ್ ಕಡೆ ನನಗೇನಾದ್ರೂ ಆಗ್ತಿತ್ತು ಅಥವಾ ವಿನಯವ್ರಿಗೆ ಏನಾದ್ರೂ ಆಗ್ತಿತ್ತು, ಅದಕ್ಕೆ ಹೋಗ್ತಿದ್ವಿ. ಬಟ್ ಈ ಸರ್ತಿ ನಾವು ಸಾನುಗಾಗಿ ಹೊಂಟೀವಿ.
ಏನಾಗೈತಿ ಅಂದ್ರ ಏನ ನಮ್ಮ ಏನಂತಾರ ಹಾಲ್ ಹಲ್ಲ ಅವ್ ಆಕ್ಚುಲಿ ಒಂದ್ ಏಜಕ್ ಬರೋಣ ತಾನಾಗೆ ಬೀಳಾಕ್ ಶುರು ಆಗ್ತಾವ ಅವ್ ಬಿದ್ಮೇಲೆ ಮತ್ ಹೊಸ ಹಾಲ್ ಬರ್ತಾವ. ಬಟ್ ನಮ್ ಸಣ್ಣದ್ ಏನಾಗೈತೆ ಅಂದ್ರ ಹಾಲಿನ ಹಾಲಿನ ಒಂದೂನು ಬಿದ್ದಿಲ್ಲ. 7 years ಅಕ್ಕಿಗೆ ಕಂಪ್ಲೀಟ್ ಆಯ್ತು. ಆಕ್ಚುಲಿ ಇಲ್ಲಿ ತನಕ 1-2-3 ಬೀಳ್ಬೇಕಾಗಿತ್ತು, ಖರೆ ಒಂದೂನು ಬಿದ್ದಿಲ್ಲ. ಹಿಂಗಾಗಿ ಈಗ ಏನಾಗೈತೆ ಅಂದ್ರ ಒಳಗಿನ ಸೈಡನ ಮತ್ ಅವ್ ನೆಕ್ಸ್ಟ್ ಹೊಸ ಹಾಲ್ ಅದಾವು ಬರಾಕ್ ಶುರು ಆಗ್ಯಾವು. ಸೊ ಆಲ್ರೆಡಿ 2 ಬಂದಾವ ಈಗ ಒಳಗ ಹಲ್ಲ. ಮತ್ತ ಈಗ ಮೇನಿದ್ರ ಹಲ್ ನೋಸ್ತತಿ ಅಂತ ಅನ್ನಕತ್ತಾಳ ದಿನ. ಬಿಕಾಸ್ ಅದ್ ಹಿಂದಿನೂ ಪ್ರೆಸ್ ಮಾಡ್ತಾವ, ಮುಂದಿನ ಹಲ್ಲಿಗೆ ಪ್ರೆಸ್ ಮಾಡ್ತಾಳ, ಅದಕ್ಕೆ ನೋಸ್ತತಿ. ಸೊ ಹಿಂಗಾಗಿ ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ, ಇವತ್ತು ಬರ್ರಿ ಅಂತ ಹೇಳ್ಯಾರು. ಸೊ ಚಲೋ ಈಗ ಹೊಂಟಿವಿ. ಅದ ಮಳಿ ಸಂಬಂಧನ ಒಟ್ಟ ಇವತ್ತು ಬಹಳ ಎಲ್ಲ ಪ್ಲಾನ್ ಹಿಂದ ಮುಂದ ಆಗೈತಿ. ಸೊ ಹಿಂಗಾಗಿ ಹೋಗ್ಬೇಕು. ಇನ್ನವ್ರು ಡೆಂಟಿಸ್ಟ್ ಏನೇನಂತ ನೋಡ್ಬೇಕು. ಅದ ಈಗ ನೋಡು ನಡಿ ಅವ್ರಿಗೆಲ್ಲ ಹೇಳಕ್ಕೆತ್ತ ನಿಂಗೆ ಏನೇನ್ ಆಗ್ತತಿ ಅವ್ರು ನಿಂಗೆ ಕರೆಕ್ಟ್ ಹೇಳ್ತಾರೆ ಈಗ ಏನ್ ಮಾಡಿ. ಈಗ ಆಕ್ಚುಲಿ ಹೇಳ್ಯಾರ ಒಂದ್ ಸ್ವಲ್ಪ ಎಕ್ಸ್ರೇ ಸ್ಕ್ಯಾನ್ ಅಲ್ಲ ಸ್ಕ್ಯಾನ್ ಮಾಡ್ಕೊಂಡ್ ಬಂದಿಲ್ಲ, ಅದಕ್ಕೆ ಅಲ್ಲಿಂದ ಎಕ್ಸ್ರೇ ಇರ್ತೈತಿ. ಸೊ ಒಂದು ಎಕ್ಸ್ರೇ ತೆಗಿಯಕ್ ಹೇಳಾರು. ಆಮೇಲೆ ಅವ್ನು ಫೈನಲ್ ಎಕ್ಸ್ರೇ ತೆಗಿದೈತಿ. ಸೊ ಹಿಂಗಾಗಿ ಈಗ ಬೆಲ್ ಸಿಟಿಗೆ ಹೊಂಟಿವಿ. ಆಮೇಲೆ ಮುಂದಿಂದ ಏನನ್ನೋದು ಹೇಳ್ತಾರೆ. ಏನಂತು ಕೊಟ್ಟೆನಿ ಕುಂದರಂದರ ಒಂದ್ 10 ನಿಮಿಷ ನೋಡಿ. ಮ್ಯಾಚ್ ನೋಡೋದಿತ್ತು, ಇಲ್ಲ ಸ್ಟಾರ್ಟ್ ಆತ್ ನೋಡ್ರಿ. ಕೂತ್ ನೋಡ್ರಿ ಇಲ್ಲೇ ಮ್ಯಾಚ್. ಫುಲ್ ಎಕ್ಸೈಟೆಡ್ ಅದಲ್ಲ ಒಂದು ಮ್ಯಾಚ್ ನೋಡಕ್ಕೆ. ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಐತಿ. ಮನೆಯವರು ಮೊದಲೇ ಹೇಳಿಟ್ಟಿದ್ರು ನಾ ಇವತ್ತು ಸಂಜೆ ಮ್ಯಾಚ್ ನೋಡೋದೆ, ನಿನಗೆ ಡಿಸ್ಟರ್ಬ್ ಮಾಡಬೇಡ್ರಂತ. ಮತ್ತು ಈಗ ಬಂದು ಇಲ್ಲಿ ಎಕ್ಸ್ರೇ ತಗೊಳಕ್ಕೆ ಕೂತೀವಿ. ಇಲ್ಲೇ ಆಲ್ರೆಡಿ TV ಚಾಲು ಐತಿ, ಹಿಂಗಾಗಿ ನೋಡ್ಕೊಂಡು ಕೂತಾರ. ಏನೂ ಮಾಡೋಂಗಿಲ್ಲ, ನಿಂಗೆ ಗೊತ್ತು ಆಗಂಗಿಲ್ಲ ಎಕ್ಸ್ರೇ ತೆಗ್ದಿದ್ದ. ಒಂದು ಸೆಕೆಂಡು ಗೊತ್ತಾಗಂಗಿಲ್ಲ. ಹೌದೇನಾ? ಬಟ್ ಎಲ್ಲಕ್ಕಾಗಲಿ ಮ್ಯಾಚ್ ನೋಡೋದಾಗತ್ತಲ್ಲ ರೀ. ಬಟ್ ಎಲ್ಲಕ್ಕಾಗಲಿ ಮ್ಯಾಚ್ ನೋಡೋದಾಗತ್ತಲ್ಲ. ಕೂಸ್ ಮರಿ ಎಷ್ಟು ಚಂದ ತಿನ್ನಿಸ್ತೈತೆ ತಿನ್ನೋದಲ್ದ. ತಿಂದಿಲ್ಲ ಅನ್ನೋದು ಗೊತ್ತಾತ. ಥ್ಯಾಂಕ್ ಯು. ಸಾನು ಕೆಲಸ ಆಗ್ಲೇ ಇಲ್ವಾ ಒಟ್ನಿಂದ? ಅರ್ಧ ಕೆಲಸ ಆಯ್ತು, 50% ಆಯ್ತು ಅದಲ್ಲ. ಸೊ ಬಂದ್ವಿ ನಾವು. ಆಕ್ಚುಲಿ ಇವತ್ತು ಎಕ್ಸ್ರೇ ತೆಗಿದಾಗ್ತೈತಿ, ಪಟ್ ಅಂತ ಅವ್ರು ಡಾಕ್ಟರ್ಗೆ ತೋರ್ಸೋದಾಗ್ತೈತಿ. ನೆಕ್ಸ್ಟ್ ಟ್ರೀಟ್ಮೆಂಟ್ ಏನನ್ನೋದು ಫೈನಲ್ ಆಗ್ತೈತಿ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿ ಎಕ್ಸ್ರೇ ತೆಗಿಯಕ್ಕೆ ಹೋದ್ವಿ, ರಿಸೀಟ್ ಕೊಟ್ವಿ. ಆದ್ರ ಹಲ್ಲಿನ ಎಕ್ಸ್ರೇ ಎಲ್ಲ. ಸೊ ಇದೆಲ್ಲ ಪೂರಾ ಹಿಂಗೆ ಕವರ್ ಮಾಡ್ತಾರೋ. ಹಿಂಗಾಗಿ ಅವರು ಕಿವ್ಯಾನು ತೆಗಿಬೇಕಂತಂದ್ರು. ಮತ್ತು ಸಾನು ಕಿವ್ಯಾನು ಏನದಾವಲ್ಲ ಅವ್ನ ಫಿಕ್ಸ್ ಹಾಕ್ಬಿಟ್ಟೇನಿ. ಯಾಕಂದ್ರೆ ಸ್ಕೂಲ್ ಒಳಗೆ ಆಕ್ಚುಲಿ ಹಂಗೆ ಅಲೌಡ್ ಇಲ್ಲಲ್ಲ. ಸೊ ತೆಗೀದ್ ಹಾಕೋದು ಸುಮ್ಮನೆ ಜಂಜಟ್ ಬೇಡಕ್ಕೆ ಫಿಕ್ಸ್ ಮಾಡ್ತೀವಿ. ಹಿಂಗಾಗಿ ಅಲ್ಲೇ ಅವರು ಇಲ್ಲ ನೀವು ಕಿವ್ಯಾನು ತೆಗಿಯಬೇಕು, ಕಿವ್ಯಾನು ತೆಗಿಸ್ರೆ ನೀವು ಅದು ಎಕ್ಸ್ರೇ ತೆಗೆದು ವೇಸ್ಟ್ ಆಗ್ತೈತಿ, ಎಕ್ಸ್ರೇ ಕರೆಕ್ಟಾಗಿ ಬರಂಗಿಲ್ಲ ಅಂತಂದ್ರು. ಹಿಂಗಾಗಿ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ನಾಳೆ ಪತ್ತಾರ ಕಡೆ ಹೋಗ್ಬೇಕು, ಮತ್ತೆ ಕಿವ್ಯಾನ್ ಕಟ್ ಮಾಡಿಸ್ಬೇಕು ಅಥವಾ ಓಪನ್ ಮಾಡಕ್ ಬರ್ತೈತೆ ನೋಡ್ಬೇಕು, ಮತ್ತೆ ಎಕ್ಸ್ರೇ ಹೋಗ್ಬೇಕು, ಅದ ಡಾಕ್ಟರ್ ಕಳಿಸ್ಬೇಕು, ಡಾಕ್ಟರ್ ತೋರಿಸ್ಬೇಕು, ಆಮೇಲೆ ಟ್ರೀಟ್ಮೆಂಟ್ ಫೈನಲ್ ಆಗೋದು, ಆಮೇಲೆ ಮತ್ತೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಸೊ ಇಷ್ಟೆಲ್ಲ ನಾವು ವಿಚಾರ ಮಾಡ್ಕೊಂಡಿರ್ತೀವಿ ಒಂದಿಂದಾಗ ಇವತ್ತು ಈ ಕೆಲಸ ಮಾಡೋದು. ಬಟ್ ರಿಯಾಲಿಟಿ ಒಳಗೆ ಏನೇನು ಆಗ್ತೈತಿ ನೋಡ್ರಿ. ಸೊ ಇದ ರೀಸನ್ ಐತಿ. ಸ್ವಲ್ಪ ಜನ ಏನ್ ಕೇಳ್ತಿರಲ್ಲ ವ್ಲಾಗ್ಸ್ ರೆಗ್ಯುಲರ್ಲಿ ಯಾಕೆ ಹಾಕಂಗಿಲ್ಲ ಅಥವಾ ಲೇಟ್ ಆಗಿ ಯಾಕೆ ಹಾಕ್ತೀರಿ ಅಂತ. ನಾವೆಲ್ಲ ಕರೆಕ್ಟ್ ಟೈಮ್ ಕನ ಹಿಂಗ್ ಮಾಡೋದಾರ. ಯಾರು ಮಾಡತ್ತಾರು? ಚಾರ್ಲಿ ಹಂಗ್ ಮಾಡತ್ತಾನು. ಹೆಂಗ್ ಮಾಡ್ತಾನ ಚಾರ್ಲಿ? ಹೆಂಗ್ ಮಾಡ್ತಾನು. ಸೊ ಏನ್ ಹೇಳತ್ತಿದ್ನಿ ಅಂದ್ರೆ ನಾವೆಲ್ಲ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಮಾಡ್ಬೇಕಂತ ಪ್ಲಾನಿಂಗ್ ರಗಡ್ ಮಾಡ್ಕೊಂಡಿರ್ತೀವಿ. ಬಟ್ ನಮ್ಮ ಪ್ಲಾನಿಂಗ್ ಪ್ರಕಾರ ಆಗಂಗಿಲ್ಲ. ಹಿಂಗಾಗಿ ಸ್ವಲ್ಪ ಎಲ್ಲ ಹಿಂದ ಮುಂದೆ ಆಗ್ಬಿಡ್ತೈತಿ. ಬಟ್ ಇಟ್ಸ್ ಓಕೆ. ನೋಡು ನಾಳೆ ಹೋಗೋಣ. ನಾಳೆ ಮತ್ತೆ ಏನಾಗ್ತೈತಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಹೇಳ್ಕೊತಾ ಇರ್ತೀನಿ. ಚಲೋ ಈಗ ಊಟ ಗೀಟ ಮಾಡ್ಬೇಕು, ಹೌದಿಲ್ಲ? ನಮ್ಮ ಮ್ಯಾಚ್ ನೋಡೋದಿರಿ. ನಮ್ದು ಮ್ಯಾಚ್ ಐತಿ, ನಿಮ್ದು ಮೂವಿ ನೈಟ್ ಏನತ್ ಯಾರಿಗೆ ಗೊತ್ತಿಲ್ಲ, ನನಗೆ ನಿಧಿ ಬರತ್ತೆ. ಚಲೋ
ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಸೊ ನಿನ್ನೆ ಸಾನೂಂದ ಎಕ್ಸ್ರೇ ತೆಗೆದಿತ್ತು, ಅದು ಆಗಲಿಲ್ಲ. ಹಿಂಗಾಗಿ ಇವತ್ತು ಮತ್ತೆ ವಾಪಸ್ ಹೋಗಿದ್ವಿ, ಎಕ್ಸ್ರೇ ತಕ್ಕೊಂಡು ಬಂದ್ವಿ. ಸೊ ಇದ್ರೊಳಗೆ ರಿಪೋರ್ಟ್ ಐತಿ, ಅದೇನು ಫೋಟೋ ಐತಿ ಅಂದರೆ ಎಕ್ಸ್ರೇ ಐತಿ, ಅದೇನು ನಮಗೆ ತಿಳಿಯಂಗಿಲ್ಲ. ಡಾಕ್ಟರ್ ಅಂತಕನ ಹೋಗಬೇಕು ಮತ್ತು ಅವ್ರು ಇನ್ನೇನೇನು ಟ್ರೀಟ್ಮೆಂಟ್ ಹೇಳ್ತಾರೋ ಅದೆಲ್ಲ ನೋಡಬೇಕು. ಅದು ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟರು, ಹೀಗಾಗಿ ನಾಳೆ ಹೋಗಬೇಕು ಅದು ಎಕ್ಸ್ರೇ ತೊಗೊಂಡು. ಸೊ ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು. ಬೈ ದ ವೇ, ನೀವು ಭಾಳಷ್ಟು ಜನ ಕೇಳಾಕತ್ತಿದ್ರಿ ವಿನಯ್ ಅವರು ಏನು ವರ್ಕ್ ಮಾಡ್ತಾರೋ, ಅವ್ರಿಗೆ ಎಷ್ಟು ಸ್ಯಾಲ್ರಿ ಐತಿ, ಅವ್ರದ್ದು ಎಷ್ಟು ಇನ್ಕಮ್ ಐತಿ, ಮತ್ತು ಅವ್ರು ಏನು ವರ್ಕ್ ಮಾಡ್ತಾರೋ. ಬಿಕಾಸ್ ಜಾಸ್ತಿಯಾಗಿ ಅವ್ರು ನಿಮಗೆ ರೆಗ್ಯುಲರ್ಲಿ ಬ್ಲಾಗ್ಸ್ ಒಳಗೆಲ್ಲ ಕಾಣಿಸ್ಕೋತಾ ಇರ್ತಾರೋ. ಸೊ ಭಾಳಷ್ಟು ಜನರಿಗೆ ಏನಪ್ಪ ಅಂದ್ರೆ ಮನ್ಯಾಗನೇ ಇದ್ದಂಗೆ ಇರ್ತಾರಲ್ಲ, ಮತ್ತು ವರ್ಕರ್ ಏನು ಮಾಡ್ತಾರೋ, ಯಾಕಂದರೆ ಇಷ್ಟು ಚಲೋ ಲೈಫ್ ಸ್ಟೈಲ್ನೂ ನೀವು ಅಫೋರ್ಡ್ ಮಾಡ್ತೀರಿ. ಸೊ ಹೀಗಾಗಿ ವಿನಯ್ ಅವ್ರದ್ದು ಏನು ವರ್ಕ್ ಐತಿ ಅಂತ ಭಾಳಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ. ಸೊ ಹೀಗಾಗಿ ಇವತ್ತಿನ ವ್ಲಾಗ್ ಒಳಗೆ ನಾನು ವಿನಯ್ ಅವರ ವರ್ಕ್ ಬಗ್ಗೆ, ಅವರ ಸ್ಯಾಲ್ರಿ ಬಗ್ಗೆ, ಅವ್ರ ಇನ್ಕಮ್ ಬಗ್ಗೆ, ಮತ್ತು ನಮ್ಮ ಈ ಥರ ಲೈಫ್ ಸ್ಟೈಲನ್ನು ಅವರು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೊಂಟಾರೋ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಡೀಟೇಲಾಗಿ. ಬಟ್ ನಾನು ಒಬ್ಬಕ್ಕೆ ಇಲ್ಲ, ಹೆಂಗಾಗ್ತೈತಿ ಅಂದರೆ ಇದ್ರ ಬಗ್ಗೆ ವಿನಯ್ ಅವರನ್ನ ಮಾತಾಡ್ರಂದ್ರೆ ಜಾಸ್ತಿ ಕರೆಕ್ಟ್ ಆಗ್ತೈತಿ. ಸೊ ಈಗ ಅವರು ಮ್ಯಾಲೆ ಸ್ಟುಡಿಯೋ ಒಳಗದಾರು, ವರ್ಕ್ ಮಾಡಕತ್ತಾರಲ್ಲಿ ಮ್ಯಾಲನ. ಸೊ ಹಿಂಗಾಗಿ ಅಲ್ಲೇ ಹೋಗುನು ಮತ್ತು ಅವ್ರ ಜೊತೆ ಮಾತಾಡೋಣ. ಟೆರೆಸ್ ಮೇಲೆ ಬಂದೀನಿ, ಭಾಳ ಸಲ ತೋರಿಸೀನಿ. ಇದು ಆಫೀಸ್ ಕಮ್ ಸ್ಟುಡಿಯೋ ಅನ್ಬೋದು. ಇಲ್ಲೇ ಜಾಸ್ತಿಯಾಗಿ ವಿನಯರು ವರ್ಕ್ ಮಾಡಕ್ಕೆ ಕುಂದಿರ್ತಾರೋ, ಅಲ್ಲೇ ಅದಾರಿಗೆ ಒಳಗೆ. ಎಲ್ಲ ಕಡೆ ನೋಡ್ರಿ ಏನು ಪರಿ ನೀರು ಆಗ್ಬಿಟ್ಟೈತಿ ಟೆರೆಸ್ ಎಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಬೀಳಾಕತ್ತೈತಿ. ಸೊ ಚಲೋ ಈಗ ವಿನಯವ್ರು ಏನು ಮಾಡತ್ತಾರ ನೋಡೋನು. ಯಪ್ಪ ಎಟ್ಕೆಟ್ ಲಾಕ್ ಐತಿದ. ಏನು ಮಾಡತ್ತೀರಿ? ಏನು ಮಾಡತ್ತೀರಂದೆ? ನಾಳೆ ತಯಾರಿ. ಸೊ ಮ್ಯಾಲೆ ನಿಮ್ಮನ್ನು ಮಾತಾಡ್ಸಕ್ಕೆ ಬಂದೇನೆ ನಾ ಆ್ಯಕ್ಚುಲಿ. ಏನು ಪರಿ ನೀರಾಗೈತ್ರಪ್ಪ ಹೊರಗೆಲ್ಲ. ಹೌದು, ಮತ್ತು ಕಂಟಿನ್ಯೂ ಇನ್ನು 3 ದಿವಸ ಮಳೆ ಇರೋದೈತಿ. ಸೊ ನಮ್ಮ ಆಡಿಯನ್ಸ್ಗೆ ಒಂದು ಭಾಳ ಅಂದ್ರೆ ಭಾಳ ಒಂದು ದೊಡ್ಡ ಪ್ರಶ್ನೆ ಐತಿ. ನೀವು ಏನು ವರ್ಕರೇ ಮಾಡ್ತೀರಿ, ಎಷ್ಟರೇ ಗಳಿಸ್ತೀರಿ? ಸೊ ಕೇಳಾಕತ್ತಾರ ನಂಗೆ ಎಲ್ಲರೂ. ವಿನಯ್ ಅವರೇ ವ್ಲಾಗ್ ಒಳಗೆ ರೆಗ್ಯುಲರ್ಲಿ ಕಾಣಿಸ್ತಾರೋ, ಮನೆಯಾಗಿದ್ದಂಗರೆ ಇರ್ತಾರೋ, ಇಷ್ಟು ಚಲೋ ಲೈಫ್ ಸ್ಟೈಲರೇ ಮೇಂಟೈನ್ ಮಾಡ್ತಾರೋ. ಸೊ ಅದು ಹೆಂಗೆ ಪಾಸಿಬಲ್ ಐತಿ, ಅವ್ರು ಏನಾರೇ ವರ್ಕ್ ಮಾಡ್ತಾರೋ, ಎಷ್ಟರೇ ಗಳಿಸ್ತಾರೋ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವೇ ಮಾತಾಡ್ರೆ ಕರೆಕ್ಟ್ ಆಗ್ಬಿಡ್ತೈತಿ. ಎಲ್ಲ ಇನ್ ಡೀಟೇಲ್ ಹೇಳ್ಬೇಕಲ್ಲ. ನೋಡ್ರಿ, ನಿಮಗೆ ಎಷ್ಟು ಹೇಳ್ದೈತೆ ಅಷ್ಟು ಹೇಳ್ರಿ. ಭಾಳ ಐತಂಗೆ ಹೇಳಕ್ಕೆ. ಅದಲ್ಲ, ಸ್ವಲ್ಪ ಐಡಿಯಾ ಕೊಡ್ರಿ. ಭಾಳ ಜನರಿಗೆ ಕ್ಯೂರಿಯಾಸಿಟಿ ಐತೆ ಆ್ಯಕ್ಚುಲಿ. ಸೊ ಬರ್ಕೂತ್ ಮಾತಾಡೋನು, ನಾನು ನಿತ್ತೇನೆ. ಸೊ ಒಂದು ಚೇರ್ ತೊಗೊಂಡು ನಾನು ಕುಂದಿರ್ತೇನೆ. ಸೊ ಈ ಟಾಪಿಕ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅನ್ನೋದು ನಂಗೆ ದೊಡ್ಡ ಕನ್ಫ್ಯೂಷನ್. ಬಿಕಾಸ್ ಹೆಂಗಾಗೈತಿ ಅಂದ್ರೆ ನಾವು ಆ್ಯಕ್ಚುಲಿ ಅಷ್ಟೊಂದು ಜಾಸ್ತಿ ಹಿಂಗೆ ಹೇಳ್ಕೊಳಂಗಿಲ್ಲ. ಬಟ್ ರೀಸೆಂಟ್ಲಿ ಭಾಳ ಅಂದ್ರೆ ಭಾಳ ಮಂದಿ ಕಮೆಂಟ್ ಮಾಡಕತ್ತಿದ್ರು ಕಿ ವಿನಯ್ ಅವ್ರು ಏನು ವರ್ಕ್ ಮಾಡ್ತಾರೋ. ಸೊ ಫೈನಲಿ ಇಲ್ಲ ಒಂದ್ ಸ್ವಲ್ಪ ಹೇಳೇ ಬಿಡುನು ಅಂದ್ರೆ ನಿಮ್ಗೂ ಒಂದ್ ಕ್ಯೂರಿಯಾಸಿಟಿ ಇರ್ತೈತಲ್ಲ. ಮತ್ತ ಬಹಳಷ್ಟು ಜನರಿಗೆ ಹೆಂಗೈತಂದ್ರ ಅಂದ್ರೆ ನಾವು ಊರ್ ಬಿಟ್ಟು ಊರ್ ಬಂದ್ವಿ. ಮೊದ್ಲೆಲ್ಲ ಚಿಕ್ಕೋಡಿ ಒಳಗಿರ್ತಿದ್ವಿ, ಈಗ ಬೆಳಗಾವ್ ಬಂದ್ವಿ, ಇಲ್ಲಿ ಬರೋಣ ಮನಿ ಕಟ್ಟಿದ್ವಿ. ಆಮೇಲೆ ಟೋಟಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ದು ನೀವು ಟೋಟಲ್ ಒಂದು ಲೈಫ್ ಸ್ಟೈಲ್ ನೋಡ್ತೀರಿ, ಎಲ್ಲಾರು ಚಲೋನ ಅದೀವಿ. ಸೊ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಏನಂದ್ರೆ ವಿನಯ್ ಅವರು ಏನ್ ಮಾಡ್ತಾರೋ, ಅಂದ್ರೆ ಫ್ಯಾಮಿಲಿನ ಇಷ್ಟು ಚಲೋನು ಇಟ್ಕೊಂಡಾರು, ಮನಿನೂ ಕಟ್ರು, ಆಮೇಲೆ ಟ್ರಾವೆಲ್ ಮಾಡ್ತಾರೋ, ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತೀರಿ. ಸೊ ಹೆಂಗೇನ್ ಮೇಂಟೈನ್ ಮಾಡ್ತೀರಪ್ಪ, ಹಿಂಗಾಗಿ ವಿನಯ್ ಅವ್ರಿಗೆ ಇನ್ಕಮ್ ಎಷ್ಟೈತಿ ಅಂತ ಬಹಳಷ್ಟು ಜನರಿಗೆ ಕ್ಯೂರಿಯಾಸಿಟಿ. ಮತ್ತೆ ಸ್ವಲ್ಪ ಜನರಿಗೆ ಒಂದಿರ್ತೈತಲ್ಲ, ಎಷ್ಟು ನೀವು ಏನೋ ಚಲೋ ಮಾಡ್ರಿ ಅದ್ರೊಳಗೆ ಒಂದು ಕೊಂಕ್ ಹುಡ್ಕ್ಯಾಡೋರು ಒಬ್ರು ಇರತ್ತಾರು. ಸೊ ಅಷ್ಟು ಸ್ವಲ್ಪ ಜನರಿಗೆ ಒಂದು ಕೊಂಕ್ ಮಾತಾಡ್ದಂಗ ಏನಂದ್ರ ಅವ್ರೇನ್ ಬರೇ ಮನ್ಯಾಗ ಇರ್ತಾರು, ಏನು ವರ್ಕ್ನ ಮಾಡಂಗಿಲ್ಲ, ಯಾವತ್ಲೂ ಹೆಂಡತಿ ಹಿಂದೆ ಓಡಾಡ್ಕೊತ ಇರ್ತಾರು, ಈ ರೀತಿ ಏನೇನೋ ನಡು ಅವು ಸ್ವಲ್ಪ ಹೇಟರ್ಸ್ ಕಾಮೆಂಟ್ಸ್ ಬರ್ತಿರ್ತಾವು. ಬಟ್ ಅದ್ರ ಬಗ್ಗೆ ಖರೆ ಹೇಳ್ಬೇಕಂದ್ರೆ ವಿನಯ್ ಅವರು ತಲೆ ಕೆಡ್ಸ್ಕೊಳಂಗಿಲ್ಲ. ಅವರು ನನಗೂ ತಲೆ ಕೆಡ್ಸ್ಕೊಳಕ್ ಕೊಡಂಗಿಲ್ಲ. ನನಗ ತಲೆ ಕೆಡ್ಸ್ಕೊಳ್ಳೋದಂದ್ರೂ ಬಿಟ್ಟು ನಾವು ಬರೀ ಪಾಸಿಟಿವ್ ಸೈಡ್ ಅಷ್ಟ ನೋಡೋದು, ನೆಗೆಟಿವ್ ಸೈಡ್ ನೋಡೋದಿಲ್ಲ. ಪಾಸಿಟಿವ್ ಜಾಸ್ತಿ ಅದಾರ ನಮಗ್ ಸಪೋರ್ಟ್ ಮಾಡೋರು. ಸೊ ನಾವು ಅವ್ರ ಕಡೆ ಲಕ್ಷ ಕೊಡೋದು. ನೆಗೆಟಿವ್ ಜನ ಸ್ವಲ್ಪ ಇರ್ತಾರೋ, ಸೊ ಅವ್ರನ್ನ ನಾವು ಬಿಟ್ಬಿಡೋದು ಅಂತ ಹೇಳಿ. ಸೊ ಹಿಂಗಾಗಿ ಇವತ್ತು ನಾನು ಕ್ಯೂರಿಯಾಸಿಟಿ ಬಹಳಷ್ಟು ಜನರಿಗೆ ಐತಿ. ಹಿಂಗಾಗಿನ ನಾ ಯಾರು ಪಾಸಿಟಿವ್ಲಿ ಇದನ್ನ ಕೇಳಾಕತ್ತಿದ್ರೆ ಅವ್ರಿಗಾಗಿನ ಈ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ. ಸೊ ಎಲ್ಲಿಂದ ಶುರು ಮಾಡೋದಿನ್ನ ಶುರು ಮಾಡ್ಬೇಕಂದ್ರೆ ನಾ ಇದ್ದಿದ್ದು ಹೇಳ್ತೀನಿ. ನೀ ಏನಂದ್ಲೆ ಅದ್ ಹಿಂಗ ಕಮೆಂಟ್ ಮಾಡ್ಯಾರ ಸ್ವಲ್ಪ ಮಂದಿ ಅತ್ತಂದ್ ಮನ್ಯಾಗ ಇರ್ತಾರೋ, ಏನು ಕೆಲಸ ಮಾಡಂಗಿಲ್ಲ ಅಂತಂದ.
ಸೊ ಅದ ನಾ ಏನೂ ಅನ್ಕೋಂಗಿಲ್ಲ ಮತ್ತು ನಂಗೆ ಏನೂ ಹತ್ತಂಗಿಲ್ಲ ಬಿಕಾಸ್ ಇದನ್ನ ಈಗಿಂದಲ್ಲ, ಈಗಿನ ಭಾಳ ಮತ್ತು ಮುಂದುವರೆದೈತಿ ನಮ್ಮ ಜಗತ್ತು. 2016 ಆಲ್ಮೋಸ್ಟ್ 8 ವರ್ಷ ಹಿಂದೆ ನಾ ಇದು ಡೈಲಾಗ್ಸ್ ಕೇಳ್ಕೊತಿದ್ದೆ ಅವಾಗ. ನಂಗೆಲ್ಲ ನಂಗೆ ಮನ್ಯಾನವರು ಹತ್ತಿದ್ರು, ಹೊರಗಿನವರು ಹತ್ತಿದ್ರು, ಫ್ರೆಂಡ್ಸ್ ಹತ್ತಿದ್ರು, ಎಲ್ಲ ಹತ್ತಿದ್ರು. 2016 ಮಾತಿದ್ದ. ಅವಾಗರೆ ಇಷ್ಟೇನು ವರ್ಕ್ ಫ್ರಮ್ ಇದ್ದಿದ್ದಿಲ್ಲ. ಸೊ ನಾ ಅವಾಗಿಂದ ವರ್ಕ್ ಫ್ರಮ್ ಹೋಮ್ ಮಾಡಾಕತ್ತೀನಿ. ಸೊ ಅವಾಗ ಇದೆಲ್ಲ ನಂಗೆ ಕಿವ್ಯಾಗ ಬಿದ್ದಾವು. ಅವಾಗ ನಂಗೆ ಅದು ರೂಢಿಯಾಗಿ ಬಿಟ್ಟೈತಿ. ಮನ್ಯಾಗ ಇರ್ತಾನೆ. ಓಕೆ, ಮನ್ಯಾಗ ಇರ್ತೀನಿ ಬಿಕಾಸ್ ನಾ ಸೆಲೆಕ್ಟ್ ಮಾಡಿದ್ದದ ಮನ್ಯಾಗ ಇರ್ತೀನಿ ಅಂತಂದ. ಮನ್ಯಾಗಿದ್ದು ವರ್ಕ್ ಮಾಡೋದು ಅದು ನಾನ ಚೂಸ್ ಮಾಡೀನಿ ಲೈಫ್ನ. ಇದು ಹೆಂಗ್ ಸ್ಟಾರ್ಟ್ ಆಗೈತೆ ಅಂದ್ರೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಪಟ್ಪಟ, ಮತ್ ವಿಡಿಯೋ ಬಾದ್ ಹೊಡೆದಾಗ್ತತಿ. ಫಸ್ಟ್ ನಂದು ಆಕ್ಚುಲಿ MBA ಆಗೈತಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಒಳಗ. ಆಮೇಲೆ ಅದಾದ್ಮೇಲೆ ನಾ ಒಂದು 8 ವರ್ಷ ಜಾಬ್ ಮಾಡಿನಿ. ಬಟ್ ನಂಗೆ ಜಾಬ್ ಮಾಡೋದಾಗ ನಾ ಒಟ್ಟೆ ಸ್ಯಾಟಿಸ್ಫೈಡ್ ಇದ್ದಿದ್ಲ, ಒಟ್ಟೆ ಹ್ಯಾಪಿ ಇದ್ದಿದ್ಲ. ಬಿಕಾಸ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಒಳಗೆ ಯಾವಾಗಲೂ ಟಾರ್ಗೆಟ್ ಇರ್ತೈತಿ, ಬಾಸ್ ಪ್ರೆಷರ್ ಇರ್ತೈತಿ, ಟಾರ್ಗೆಟ್ ಸೇಲ್ಸ್ ಅದ ಇದ ಇರ್ತೈತಿ. ಹಿಂಗಾಗಿ ನಂಗೆ ಒಟ್ಟನ ಹ್ಯಾಪಿ ಇದ್ದಿದ್ದಿಲ್ಲ. ಮತ್ತು ನಂಗೆ ಅವಾಗ ಹಿಡಿದು ಏನಿತ್ತಂದ್ರೆ ಏನಾರೇ ಮಾಡ್ಬೇಕು, ಸ್ವಂತ ಮಾಡ್ಬೇಕತ್ತಿತ್ತು. ಬಟ್ ಸ್ವಂತ ಹೆಂಗಂದ್ರ ನಾ ಜಸ್ಟ್ ಅವಾಗ ನಾ 2010 ಸೋಷಿಯಲ್ ಮೀಡಿಯಾ ಅಂದ್ರೆ ಟ್ವಿಟರ್, ಯೂಟ್ಯೂಬ್, ಫೇಸ್ಬುಕ್ ಇವನ್ನೆಲ್ಲ ಆಪರೇಟ್ ಮಾಡ್ತಿದ್ನಿ. ಮತ್ತು ಅದ್ರಿಂದ ಹೆಂಗ್ ಇನ್ಕಮ್ ಗಳಿಸ್ಬೋದು, ಇದ್ರಾಗಿದೆ ಹೆಂಗ್ ವರ್ಕ್ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾ ಭಾಳ ಕ್ಯೂರಿಯಸ್ ಇರ್ತಿದ್ನಿ. ಸೊ ಅದನ್ನೆಲ್ಲ ಸ್ಟಡಿ ಮಾಡ್ತಿದ್ನಿ. ಸೊ ಅವಾಗ ಹೌ ಟು ಅರ್ನ್ ಮನಿ ಆನ್ಲೈನ್ ಅಂದ್ರೆ ಇಂಟರ್ನೆಟ್ ಜಸ್ಟ್ ಬೂಮ್ ಆಗತ್ತಿತ್ತು. ಅವಾಗರೆ ಕಾಸ್ಟ್ಲಿ ಇರ್ತಿತ್ತು ಭಾಳ ಇಂಟರ್ನೆಟ್. ಬಟ್ ಆದ್ರೂ ನಾ ರಿಚಾರ್ಜ್ ಮಾಡಿಸಿ ನಾ ಅದು ಸ್ಟಡಿ ಮಾಡ್ತಿದ್ನಿ. ಮತ್ತು ನಂಗೆ ಡ್ರೀಮ್ ಇರ್ತದೆ ಹೆಂಗ್ರ ಮಾಡಿ ಇಂಟರ್ನೆಟ್ದಿಂದ ನಾವು ರೊಕ್ಕ ಗಳಿಸ್ಬೋದನ್ನ, ನೋಡ್ಬೋದನ್ನ ಅಂತಂದ. ಸೊ ರಿಸರ್ಚ್ ಮಾಡ್ಕೋತ ಮಾಡ್ತಿದ್ನಿ. ಅದ್ರಲ್ಲೇ ಸೈಡ್ ಬೈ ಸೈಡ್ ಎಷ್ಟೋ ಡೇಟಾ ಎಂಟ್ರಿ ಜಾಬ್ ಅದ ಫೇಕ್ ಇರ್ತಿದ್ದು, ಒರಿಜಿನಲ್ ಇರ್ತಿದ್ದು, ಅವನ್ನೆಲ್ಲ ಟ್ರೈ ಮಾಡ್ಕೋತ ಸಣ್ಣ ಪುಟ್ಟ ಗಳಿಸ್ತಿದ್ನಿ, ಜಾಬು ಮಾಡ್ತಿದ್ನಿ. ಬಟ್ ಆಮೇಲೆ ಒಂದಿನ ಹೆಂಗಾತ್ಲ ಕಿ ಸಾಕು, ಇನ್ನು ಫುಲ್ ಟೈಮ್ ನಾವು ಏನಾರ ಆನ್ಲೈನ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಮತ್ತೆ ಇದನ್ನೆಲ್ಲ ಬಂದ್ ಮಾಡಿ ಜಾಬ್ ರಿಸೈನ್ ಮಾಡಿ. ಅವಾಗ ಹಿಡಿದು ಆಲ್ಮೋಸ್ಟ್ ಈಗ ಒಂದು 8 ವರ್ಷ 2017 ನನ್ನ ಲಾಸ್ಟ್ ವರ್ಕಿಂಗ್ ಡೇ. ಅದಾದ್ಮೇಲೆ ಆಲ್ಮೋಸ್ಟ್ 8 ವರ್ಷ ಬಂತು. 8 ವರ್ಷದಿಂದ ನಾ N ನಂಬರ್ ಆಫ್ ಬಿಸ್ನೆಸಸ್ ಟ್ರೈ ಮಾಡೀನಿ. ಬಿಕಾಸ್ ಇನ್ನೂ ಅದು ಐತಿ, ನಂಗೆ ಒಂದರೋಗ ಮಾಡ್ಕೋತ್ಕೊಂಡ್ರೆ ಭಾಳ ಬೇಜಾರಾಗ್ಬಿಡ್ತದೆ, ಬೋರ್ ಆಗ್ಬಿಡ್ತದೆ ಒಂದೇ ಕೆಲಸ ಮಾಡೋದ್ರೋಗ. ಸೊ ನಾ ಹೊಸ ಬಿಸ್ನೆಸಸ್ ಟ್ರೈ ಮಾಡ್ತಿರ್ತೀನಿ. ಬಟ್ ಅವ್ ಹೆಂಗ್ ಇರ್ಬೇಕಂದ್ರೆ ಆನ್ಲೈನ್ ಇರಬೇಕು, ಮನ್ಯಾಗ ಕೂತ ಇರಬೇಕು. ಮನ್ಯಾಗ ಕೂತ್ ಯಾಕೆ ಇರಬೇಕು ಸ್ಪೆಷಲಿ ಅಂದ್ರೆ ನಂಗೆ ಫ್ಯಾಮಿಲಿ ಜೋಡಿ ಟೈಮ್ ಸ್ಪೆಂಡ್ ಮಾಡೋದು ಸೇರ್ತೈತೆ. ಮಕ್ಕಳ ಜೋಡಿ, ಹೆಂಡತಿ ಜೋಡಿ, ಪೇರೆಂಟ್ಸ್ ಜೋಡಿ. ಸೊ ಒಂದು ಫ್ಯಾಮಿಲಿ ಎನ್ವೈರ್ಮೆಂಟ್ ಇರ್ಬೇಕು, ಆಜು ಬಾಜು ಫ್ಯಾಮಿಲಿನೂ ಇರಬೇಕು, ಪ್ಲಸ್ ನನ್ ಕೆಲಸನೂ ಹಾಕೋತಿರ್ಬೇಕು. ಒಂಥರ ಹೋಮ್ಲಿ ಎನ್ವೈರ್ಮೆಂಟ್ ವರ್ಕ್ ಮಾಡೋದು ಭಾಷೆ ಇರ್ತೈತೆ ನಂಗೆ. ಹಿಂಗಾಗಿ ನಂಗೆ ಅದ ಭಾಳ ಇತ್ತು ಆನ್ಲೈನ್ ವರ್ಕ್ ಮಾಡೋದು. ಸೊ ನಾ ಸ್ಟಾರ್ಟ್ ಮಾಡಿದ್ದ ಟಿ ಶರ್ಟ್ ಬಿಸ್ನೆಸ್. ಆನ್ಲೈನ್ ಟಿ ಶರ್ಟ್ ಸೇಲ್ ಮಾಡ್ತಿದ್ದೆ ನಾ US, UK, ಕೆನಡಾಗ. ಸೊ ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿ ಅದೊಂದು ಸ್ವಲ್ಪ ದಿವ್ಸ ಮಾಡಿ ಅದ್ರಾಗ ಚಲೋ ಇನ್ಕಮ್ ಬಂತು. ಮತ್ತೆ ಆಮೇಲೆ ಅದನ್ನ ಬಂದ್ ಮಾಡಿ ಅದಕ್ಕೆ ಈಗ ರೀಸೆಂಟ್ಲಿ 1.5 ವರ್ಷ ಆಯ್ತು ನಾ ಶೇರ್ ಟ್ರೇಡಿಂಗ್ ಮಾಡಕತ್ತೀನಿ. ಅದನ್ನು ಮನ್ಯಾಗ ಕೂತ್ ವರ್ಕ್ ಮಾಡ್ಬೋದು, ಜಸ್ಟ್ ಲ್ಯಾಪ್ಟಾಪ್ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಮುಗಿತ್ತು. ಟಿ ಶರ್ಟ್ ಬಿಸ್ನೆಸ್ ಇದ್ದು ಹಂಗಾಯ್ತು. ನಾವು ಎಲ್ಲಿ ಹೊರ ಹೋಗ್ತಿದ್ಲ, ಎಲ್ಲಾದ್ರೂ ಟಿ ಶರ್ಟ್ ಪ್ರಿಂಟ್ ಮಾಡೋದು ಹಿಡ್ಕೊಂಡು ಕೊರಿಯರ್ ಮಾಡೋತನ ಎಲ್ಲ ಆನ್ಲೈನ್ ಆಗ್ತಿತ್ತು. ಅದು ಮಾಡಿ ಫೇಸ್ಬುಕ್ ಆಡ್ಸ್ ನಾ ಬೇರೆದವ್ರಿಗೆಲ್ಲ ರನ್ ಮಾಡಿ ಕೊಡ್ತಿದ್ನಿ. ಅದು ವರ್ಕ್ ಮಾಡಿ ಫ್ರೀಲಾನ್ಸಿಂಗ್ ಅತ್ತಾರ ಅದಕ್ಕೆ. ಅದೊಂದು ಸ್ವಲ್ಪ ದಿವ್ಸ ವರ್ಕ್ ಮಾಡಿ. ಅದಲ್ದ ನಮ್ದು ಈಗ ಯೂಟ್ಯೂಬ್ ಬಿಸ್ನೆಸ್ ಫುಲ್ ದೊಡ್ಡದೈತಿ. ಯೂಟ್ಯೂಬ್ ಅಂದ್ರೆ ಬರೀ ನಾವು ವಿಡಿಯೋ ಮಾಡಿ ಹಾಕಿ ಬಿಡ್ತೀವಿ, ಮುಗಿದು ಹೊತ್ತು ಶೂಟ್ ಮಾಡ್ತೀವಿ ಅಷ್ಟೇ. ಎಲ್ಲ ಇದು ನಮ್ದು ಈಗ ಸದ್ಯ ಭಾಳ ದೊಡ್ಡದಾಗೈತಿ. ಈಗ ನಮ್ದು ಟೀಮ್ ಐತಿ. ಇಲ್ಲೇ ಈಗ ಸದ್ಯ ಇಲ್ಲಿ ನೋಡ್ಬೋದು ನೀವು, ಒಂದು ಚೇರ್ ಟೇಬಲ್ ಐತಿ. ಇಲ್ಲೊಬ್ರು ಕೂತ್ ವರ್ಕ್ ಮಾಡ್ತಾರು. ಮನ್ಯಾಗಿಂದ 4-5 ಮಂದಿ ಕೂತು ವರ್ಕ್ ಮಾಡ್ತಾರು. ಎಂಪ್ಲಾಯೀಸ್ ಅದಾರು. ಥಂಬ್ನೇಲ್ ಎಡಿಟಿಂಗ್ ಹಿಡ್ಕೊಂಡು, ವಿಡಿಯೋ ಎಡಿಟಿಂಗ್ ಹಿಡ್ಕೊಂಡು, ಸೋಷಿಯಲ್ ಮೀಡಿಯಾದಾಗ ಪೋಸ್ಟಿಂಗ್, ಇನ್ಸ್ಟಾಗ್ರಾಮ್ ಎಲ್ಲಕ್ಕೂ ಟೀಮ್ ಐತಿ. ಎಲ್ಲಾ ವರ್ಕ್ ಮಾಡ್ತಾರು. ಮ್ಯಾನೇಜ್ ಮಾಡ್ಬೇಕಾಗ್ತಲ್ಲ ಅದನ್ನ ಮಾಡ್ತೀನಿ. ಅದನ್ನೆಲ್ಲ ಕೂತ್ ಹೆಂಗ್ ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ. ಆಮೇಲೆ ಇದಲ್ದ ಆನ್ಲೈನ್ ಕ್ಲಾಸಸ್ ಅದಾವ, ಅದ್ರದ್ದು ಬ್ಯಾಕ್ ಗ್ರೌಂಡ್ ವರ್ಕ್ ಅದನ್ನೆಲ್ಲ ಹೆಂಗ್ ಆಡ್ಸ್ ರನ್ ಮಾಡ್ಬೇಕು, ಮಂದಿ ತರ ನಮ್ದು ಕ್ಲಾಸಸ್ ಐತಿ ಅನ್ನೋದು ಹೆಂಗ್ ಗುರ್ತು ಮಾಡ್ಬೇಕು, ಅದನ್ನ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೇಕಾಗತ್ತೆ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ನ 2017-19 ತನ ಆನ್ಲೈನ್ ಎಷ್ಟು ಕೋರ್ಸ್ ಅದಲ್ಲ ಅವೆಲ್ಲ ಕೋರ್ಸ್ ಕಲ್ತೀನಿ ನಾ. ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೋದು, ವೆಬ್ಸೈಟ್ ಅನ್ಬೋದು, ಬ್ಲಾಗಿಂಗ್ ಅನ್ಬೋದು, ಫೇಸ್ಬುಕ್ ಆಡ್ಸ್ ರನ್ ಮಾಡೋದು, ಯೂಟ್ಯೂಬ್ ಆಡ್ಸ್, ಆಪ್. ನಾ 2017 ಒಳಗನ ನಮ್ ಲೇಡೀಸ್ ಕ್ಲಬ್ ಚಾನಲ್ ಒಂದು ಆಪ್ ರೆಡಿ ಮಾಡಿದ್ನಿ, ಅದ್ರ ವಿಡಿಯೋ ಹಾಕ್ತಿದ್ನಿ. ಸೊ ಈ ರೀತಿನ ಬೇರೆ ಬಿಸ್ನೆಸಸ್ ಟ್ರೈ ಮಾಡ್ತೀನಿ. ಈವನ್ ರೀಸೆಂಟ್ಲಿ ನಮ್ದು ಮನಿ ಕನ್ಸ್ಟ್ರಕ್ಷನ್ ಮಾಡೋ ಮುಂದಾಗನ ನಾ ಸ್ವಲ್ಪ ರಿಯಲ್ ಎಸ್ಟೇಟ್ ಭಾಳ ನಾಲೆಜ್ ತಗೊಂಡು ಪ್ಲಾಟ್ ಸೇಲ್ ಮಾಡೋದು, ಫ್ಲಾಟ್ ಸೇಲ್ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಹೆಂಗೆ ರೆಂಟ್ ಮೇಲೆ ಕೊಡೋದು, ಆಮೇಲೆ ಇವನ್ Airbnb ಬಗ್ಗೆ ಈಗ ನಾ ಈಗ ಸ್ಟಡಿ ಮಾಡಕತ್ತೀನಿ. ಸೊ ಒಂದ್ ಅಂದ್ರೆ ಯಾರ ಹೆಂಗ್ ಅತ್ತಾರ್ಲಕ್ಕಿ ಮನ್ಯಾಗ ಕೂತಾನ. ರೀಸೆಂಟ್ಲಿ ಈಗ ನಾವು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿವಿ. ಅದ್ರ ಮೇಲೆ ಒಂದು
ಫಿಲ್ಮ್ ರಿಲೀಸ್ ಮಾಡೀವಿ. ಇನ್ನು ಅದ್ರ ಮೇಲೆ ಆ ಪ್ರೊಡಕ್ಷನ್ ಹೌಸ್ ದಿಂದ ನಮ್ದು ಸಾಂಗ್ ಬರೋದೈತಿ. ಆಕ್ಚುಲಿ ನಾವು ಅನೌನ್ಸ್ ಮಾಡಿಲ್ಲ, ಬಟ್ ಹೇಳ್ತೀನಿ, ಸಾಂಗ್ ಬರೋದೈತಿ, ವೆಬ್ ಸೀರೀಸ್ ಬರೋದು, ಬಹಳಷ್ಟು ಪ್ಲಾನ್ಸ್ ಅದಾವು, ಪ್ರಾಜೆಕ್ಟ್ಸ್ ನಡೆದಿರ್ತಾವ. ಮತ್ ಇದೆಲ್ಲ ಆನ್ಲೈನ್ ಮನ್ಯಾಗ ಕೂತಲ್ಲೇನ ಲ್ಯಾಪ್ಟಾಪ್ ಮೇಲೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಮುಗಿದೋತು. ಎಲ್ಲ ಟೀಮ್ ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ಇಂಡಿಯಾ, ಯಾರೇ ಎಲ್ಲೇ ಇದ್ರು ನಾವೆಲ್ಲ ಮೇಲ್ ಥ್ರೂ, ಝೂಮ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ತೀವಿ, ವರ್ಕ್ ಮಾಡ್ತೀವಿ. ನಮ್ ಥಂಬ್ನೇಲ್ ಡಿಸೈನರ್ಸ್ ಬೇರೆ ಊರಾಗ ಇರ್ತಾನು. ಹಿಂಗಾಗಿ ಎಲ್ಲ ಬೇರೆ ಊರಾಗ ಇರ್ತಾರು. ಅವ್ರವ್ರ ಮನ್ಯಾಗ ಅವ್ರ ಕೆಲಸ ಮಾಡ್ತಾರ, ನಮ್ ಮನ್ಯಾಗ ನಾವ್ ಕೆಲಸ ಮಾಡ್ತೀವಿ. ಈಗಿನ ಕಾಲದಾಗ ನಾವು ಮನ್ಯಾಗ ಕೂತ ಒಂದು ದೊಡ್ಡ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು, ದೊಡ್ಡ ಕಂಪ್ನಿ ಆರಾಮ್ಸೆ. ಇಷ್ಟ ಈಗೇನ್ ನಮ್ದು ಐತ್ಲ ಇದು. ಮತ್ತ ಮನ್ಯಾಗ ಸೇಮ್ ಇಲ್ಲಿ ಮನಿ ಮೇಲೆ ನಮ್ಮ ಆಫೀಸ್ ಐತೆ, ಆಫೀಸ್ ಕಮ್ ಸ್ಟುಡಿಯೋ. ಸೊ ನಮ್ಗ ಮನ್ಯಾಗೂ ಇದ್ದಂಗ ಆಗ್ತೈತಿ, ಪ್ಲಸ್ ಇಲ್ಲಿ ನಮ್ಮ ಆಫೀಸ್ದಾಗ ಇದ್ದಂಗೂ ಆಗ್ತೈತಿ. ಸೊ ಅದ್ರ ಸಂಬಂಧ ನಮ್ಮ ಮನಿ ಮೇಲೆ ಒಂದು ಆಫೀಸ್ ಮಾಡ್ಕೊಂಡಿನಿ. ಒಂದು ಇಂಟರ್ನೆಟ್ ಕನೆಕ್ಷನ್, ಒಂದು ಲ್ಯಾಪ್ಟಾಪ್ ಇತ್ತಂದ್ರ ನಾವು ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು, ಮತ್ತು ಬಿಲಿಯನ್ ಗಟ್ಲೆ ರೊಕ್ಕ ಗಳಿಸ್ಬೋದು ಆನ್ಲೈನ್ ಕಂಪ್ನಿ. ಮತ್ತೆ ಈಗ ಆನ್ಲೈನ್ ಕಂಪ್ನಿಗಳು n ನಂಬರ್ ಆಫ್ ಅದಾವ, ಮತ್ತೆ ಇದಷ್ಟ ಅಲ್ದ ನಾನು ಇನ್ನು ಫ್ಯೂಚರ್ದಾಗ ಬಹಳಷ್ಟು ಪ್ಲಾನ್ಸ್ ಅದಾವ, ಏನೇನೇನೋ ಸ್ಟಾರ್ಟ್ ಮಾಡೋದೆಲ್ಲ, ಮತ್ತೆಲ್ಲ ಆನ್ಲೈನ್. ಸೊ ಯಾರು ಕಾಮಿಡಿ ಮಾಡ್ತಾರಲ್ಲ, ನಂಗೆ ನಗು ಬರ್ತೈತೆ ಅಷ್ಟ, ಮತ್ತೇನ ಅನ್ನಂಗಿಲ್ಲ, ಜಸ್ಟ್ ನಗು ಬಂದ್ಬಿಡ್ತೈತಿ. ಇನ್ನ ಎಲ್ಲದಾರಪ್ಪ ಯಾಕೆ ಕಾಲ್ದಾಗ ಇರತ್ತಂದ. ಬಿಕಾಸ್ ಮನ್ಯಾಗ ಕೂತ್ಕೊಂಡನ ನಾವು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು, ಮತ್ತ ಮಿಲಿಯನಿಯರ್ ಆಗ್ಬೋದು. ಎಷ್ಟೋ ಫಾರಿನರ್ಸ್ ಒಳಗ ಮತ್ತ ನಮ್ ಇಂಡಿಯಾದಾಗನ ಮನ್ಯಾಗಿಂದ ವರ್ಕ್ ಸ್ಟಾರ್ಟ್ ಮಾಡಿ, ಆನ್ಲೈನ್ ವರ್ಕ್ ಸ್ಟಾರ್ಟ್ ಮಾಡಿ ಮಿಲಿಯನಿಯರ್ ಆಗ್ಯಾರು. ಸೊ ಆಕ್ಚುಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಎಲ್ಲರಿಗೂ ಇನ್ ಜನರಲ್ ಲಾಕ್ಡೌನ್ ಒಳಗ್ ಗೊತ್ತಾಗಿತ್ತು. ಬಟ್ ವಿನಯ್ ಅವರು ವರ್ಕ್ ಫ್ರಮ್ ಹೋಮ್ ಮಾಡಕತ್ತು ಬಹಳ 2016 ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಭಾಳ ಮಂದಿಗೆ ಗೊತ್ತಿಲ್ಲ, ಎಲ್ಲಾರು ನಗ್ತಿದ್ರು, ಕೆಲಸ ಮಾಡಂಗಿಲ್ಲ, ಮನ್ಯಾಗ ಇರ್ತಾನಂತಂದ. ಒಂದ್ ಕಾಮನ್ ಸೆನ್ಸ್ ಅಂದ್ರೆ ಯಾರು ತಿಳ್ಕೊಂಡವ್ರ ಅದಾರ ಅವ್ರಿಗೆ ಈಗೆಲ್ಲ ಐಡಿಯಾ ಬತ್ತು, ಯಾರಿಗೆ ಕ್ಯೂರಿಯಾಸಿಟಿ ಅದಾರೋ ಅವರಿಗೆ. ಬಟ್ ಯಾರಿಗೆ ಒಂದ್ ಸ್ವಲ್ಪ ಜನರಿಗೆ ಅದು ಐಡಿಯಾ ಇರಂಗಿಲ್ಲಲ್ಲ, ಮನ್ಯಾಗಿತ್ತು ಕೆಲಸ ಮಾಡ್ಬೋದು ಅನ್ನೋದು ಗೊತ್ತಿರಂಗಿಲ್ಲ, ಅವ್ರಿಗೆ ಸಿಂಪಲ್ ಇಷ್ಟು ಕಾಮನ್ ಸೆನ್ಸ್ ನಾವು ಯೂಸ್ ಮಾಡ್ಬೇಕು. ಮನ್ಯಾಗ ಕೂತಾರು ಏನೂ ಗಳಿಸಂಗಿಲ್ಲ ಅಂದ್ರೆ ನಾವು ಲೈಫ್ ಹೆಂಗ್ ನಡಿಬೇಕಲ್ಲ, ನಾವು ಹೆಂಗ್ ಸರ್ವೈವ್ ಆಗ್ಬೇಕು. ನೀವರೇ ಈಗ ನೋಡ್ತೀರಿ, ನಾವು ಚಲೋ ಲೈಫ್ ಅನ್ನ ಮೇಂಟೈನ್ ಮಾಡ್ಕೊಂಡಿವಿ. ಅಂದ್ರೆ ವಿನಯ್ ಅವರು ನಮ್ದು ಲೈಫ್ ಅನ್ನ ಚಲೋ ಮೇಂಟೈನ್ ಮಾಡ್ಕೊಂಡು ಹೊಂಟಾರು. ಸೊ ಆಬ್ವಿಯಸ್ಲಿ ಅವ್ರದೊಂದು ಚಲೋ ಇನ್ಕಮ್ ಇದ್ದಾಗನ ನಮಗಿಷ್ಟಲ್ಲ ಅವರು ಒಂದೇನೋ ಎಲ್ಲಾ ತರ ಲೈಫ್ ಒಳಗೆ ಕನ್ವೀನಿಯನ್ಸಿ ಕೊಡಕ್ ಪಾಸಿಬಲ್ ಐತಿ, ಮನಿ ಕಟ್ಟಕ್ ಪಾಸಿಬಲ್ ಐತಿ. ಸೊ ನಿಮ್ ಮುಂದನ ರಿಸಲ್ಟ್ ಐತಿ. ಸೊ ಸ್ವಲ್ಪ ಜನ ಏನೋ ಹಿಂಗ ಸುಮ್ ಕೆಣಕ್ತಾರೋ, ಏನ್ ಕಾಲ್ ಎಳಿಬೇಕತ್ ಎಳಿತಾರೋ. ಮತ್ತೆ ಒಂದ್ ಅಂದ್ರ ಇದ್ದಿದ್ದ ಅದ್ರಾಗ ಮುಚ್ಚಿಡುವಂತದ್ ಏನಿಲ್ಲ. ಬಹಳ ಮಂದಿಗೆ ಅನಸ್ತದತಿ ಎಷ್ಟೈತಿ ಇನ್ಕಮ್ ಅಂತಂದ. ಲ್ಯಾಕ್ಸ್ ಮೇಲೆ ಐತಿ, ಸಿಂಪಲ್ ಐತಿ, ಲ್ಯಾಕ್ಸ್ ಮೇಲೆ ಐತಿ ಮಂತ್ಲಿ ಇನ್ಕಮ್. ಬಟ್ ಒಂದೈತಿ, ನಂದು ಎಷ್ಟು ಇನ್ಕಮ್ ಬರ್ತದೆ ಕೇಳತ್ತಿದ್ರಲ್ಲ, ನಾ ಅದ್ರಾಗ ಏನೈತಿ ಎಷ್ಟೈತಿ ಹೇಳ್ಬೋದು. ಬಟ್ ಒಮ್ಮೆ ಕಡಿಮೆನೂ ಇರ್ತೈತಿ, ಒಮ್ಮೆ ಹೆಚ್ಚುನು ಇರ್ತೈತಿ. ಬಿಕಾಸ್ ದಿಸ್ ಇಸ್ ಬಿಸ್ನೆಸ್, ಟು ಪ್ಯೂರ್ ಬಿಸ್ನೆಸ್. ಏನ್ ಸ್ಯಾಲ್ರಿ ಎಲ್ಲ ಮಂತ್ಲಿ ಇಷ್ಟ ಬರ್ತೈತಿ ಅಂತಂದ ನಾವ್ ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ ಹಂಗ್ ಬರ್ತೈತಿ. ನಾವು ಒಮ್ಮೆ ಹೆಚ್ಚು ಪ್ರಾಜೆಕ್ಟ್ಸ್ ತಗೊಂಡಿ ಹೆಚ್ಚು ವರ್ಕ್ ಮಾಡಿದ್ರೆ ಹೆಚ್ಚು ಬರ್ತೈತಿ. ಒಂದೊಂದ್ ಮಂತ್ ಇಲ್ಲ ನಮ್ಗೆ ಟ್ರಾವೆಲ್ ಭಾಳ ಮಾಡಿರ್ತೀವಿ, ಒಮ್ಮೆ ಮಾಡಕ್ ಆಗಂಗಿಲ್ಲ ವರ್ಕ್. ಸೊ ಮತ್ತೆ ಒಂದ್ ಸ್ವಲ್ಪ ನಾರ್ಮಲ್ ಐತಿ, ಬಟ್ ಅಬೌವ್ ಲ್ಯಾಕ್ಸ್ ಇರ್ತೈತಿ ಯಾವಾಗಿದ್ರು. ಸೊ ಇಷ್ಟ ಐತಿ, ಮತ್ತೇನಿಲ್ಲ. ಮತ್ತ ಇದ ಬಿಸ್ನೆಸ್ ಅಂತ ನಾವ್ ಮಾಡಂಗಿಲ್ಲ. ಈಗ ಇದ್ ಮಾಡತ್ತೀವಿ, ಮತ್ ಇನ್ನೊಂದ್ 2 ವರ್ಷ ಏನ್ ಮಾಡ್ಬೋದು. ಈಗ ನಮ್ ಪ್ರೊಡಕ್ಷನ್ ಹೌಸ್ ಮೇಲೆ ಸ್ವಲ್ಪ ಫೋಕಸ್ ಐತಿ, ಶೇರ್ ಟ್ರೇಡಿಂಗ್ ಮೇಲೆ ಫೋಕಸ್ ಐತಿ. 1-2 ವರ್ಷ ನಂಗೆ ಬೋರ್ ಆದ ಮತ್ ನಾ ಇನ್ನೊಂದ್ ಬೇರೆ ಬಿಸ್ನೆಸ್ ನೋಡ್ಬೋದು. ಯೂಟ್ಯೂಬ್ನು ಈಗ ನೀವು ನೋಡ್ಬೋದು, ಲಾಸ್ಟ್ ಒಂದ್ 3-4 ಮಂತ್ಸ್ ದಿಂದ ನಮ್ ವಿಡಿಯೋಸ್ ಬಹಳ ಕಡಿಮೆ ಆಗ್ಯಾವು. ಮಂತ್ಲಿ ಜೂನ್ ಮಂತ್ ಅದ್ರ ಮೇ ಬಿ 5-6 ವಿಡಿಯೋ ಹಾಕಿರ್ಬೋದು. ಹಂಗ ನಾವ್ ಖಾಲಿ ಗೊತ್ತಿಲ್ಲ, ನಾವ್ ಬೇರೆ ವರ್ಕ್ ಒಳಗ ಯೂಟ್ಯೂಬ್ ಮಾತ್ರ ಕಂಟಿನ್ಯೂ ಇಡ್ಬೇಕತ್ತೈತಿ. ಬಿಕಾಸ್ ನಿಮ್ದೆಲ್ಲ ಪ್ರೀತಿ, ನಿಮ್ ಸಪೋರ್ಟ್, ಒಂದ್ ರೆಕಗ್ನಿಷನ್ ನಮ್ಗೆಲ್ಲ ಸಿಕ್ಕಿದ್ ಯೂಟ್ಯೂಬ್ ದಿಂದ. ಸೊ ನಾವ್ ಯೂಟ್ಯೂಬ್ ಮಾತ್ರ ಕಂಟಿನ್ಯೂ ಇಡತ್ತೀವಿ, ಅದೇನೇ ಇರ್ಲಿ. ಅದ್ ಮತ್ ಮೇನ್ ಅಂದ್ರ ಶ್ರೀದ್ ಪ್ಯಾಷನ್ ಐತಿ. ಸೊ ಅದ ನಾ ಎಷ್ಟಾಗದ ಸಪೋರ್ಟ್ ಮಾಡ್ಕೊತಾ ಇರ್ತೀನಿ, ಮತ್ತೆ ಅದ್ ಚಾಲು ಇರ್ತೈತಿ. ಅದೆಲ್ಲ ನಾವು ಸೈಡ್ ಬಿಸ್ನೆಸಸ್, ಆನ್ಲೈನ್ ಬಿಸ್ನೆಸಸ್ ಭಾಳ ಅದಾವ. ಅದ್ರಲ್ಲೇನೆ ಇಷ್ಟೆಲ್ಲ ನಮ್ದು ಹೆಂಗ್ ನಾವ್ ಗಳಿಸ್ತೀವಲ್ಲ ಅಷ್ಟನ ನಮ್ದು ಖರ್ಚುನು ಇರ್ತೈತಿ, ಅಷ್ಟ ಎಕ್ಸ್ಪೆನ್ಸಸ್ ಇರ್ತೈತಿ, ಅದನ್ನು ಎಲ್ಲ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಸ್ಯಾಲರೀಸ್ ಏನಿಲ್ಲ ಬಂತ ರೊಕ್ಕ ಮತ್ ನಾವ್ ಏನ್ ಬೇಕಾದ್ ಮಾಡತ್ತೀವಿ ಅಂತ. ಎಂಪ್ಲಾಯೀಸು ಬಹಳ ಜನ ಅದಾರು, ಮಂತ್ಲಿ ಅವ್ರಿಗೆ ಸ್ಯಾಲರಿ ಕೊಡ್ಬೇಕಾಗ್ತೈತಿ. ಮತ್ ಇದೆಲ್ಲ ಎಲ್ಲ ಪ್ರೊಡಕ್ಷನ್ ಕಾಸ್ಟ್ ಇರ್ತೈತಿ, ಎಕ್ಸ್ಪೆನ್ಸಸ್ ಇರ್ತಾವ, ಎಲ್ಲ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಸೊ ಹಿಂಗಾಗಿ ನಾವು ಈಗ ಸದ್ಯ ಲೈಫ್ ಒಂದ್ ಲೆವೆಲ್ ಚಲೋ ತಂಗಿ ಬ್ಯಾಲೆನ್ಸ್ಡ್ಲೇ ಮೇಂಟೈನ್ ಮಾಡ್ಬೋದು. ಅಷ್ಟರೇ ನಮ್ದ ನಡೆದೈತಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಸಿಕ್ಕರೆ ಇನ್ನೂ ಲೈಫ್ ಒಳಗ ಗ್ರೋತ್ ಆಗ್ಲಿ ಅಂತ ನಾವ್ ಎಷ್ಟಾಗತ್ತ ನಮ್ಮ ಕಡೆಯಿಂದ ಹಾರ್ಡ್ ವರ್ಕ್ ಮಾಡತ್ತೀವಿ. ನಾವು ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಮಾಡ್ಕೊಂಡು ನಮ್ ಕಡೆಯಿಂದ ಎಷ್ಟಾಗತ್ತ ಹೊಸ ಟ್ರೈ ಮಾಡ್ಕೋತಿರ್ತೀವಿ. ನಿಮ್ ಸಪೋರ್ಟ್ ಇತ್ತಂದ್ರ ಇನ್ನೂ ಹೆಚ್ಚು ನಮ್ಗ ಖುಷಿ ಆಗ್ತೈತಿ.
ಮತ್ತ ನಮಗೂ ಒಂದು ಚಲೋ ಅನಿಸ್ತೈತಿ ಕಿ ಇದನ್ನ ಆಗತೈತಿ ಆಮೇಲೆ ಒಂದ್ ಚಲೋ ಹೇಳ್ತೀನಿ ಆಗತೈತಿಲ್ಲ ಅಂತಂದ ವಿನಯ್ ಅವ್ರದ್ದು ಅದು ಮೊದ್ಲಿಂದನೂ ಒಂದು ಬೈ ಡಿಫಾಲ್ಟ್ ಅವ್ರಿಗೆ ಗೊತ್ತಿಲ್ಲ ಗಾಡ್ ಗಿಫ್ಟ್ ಅಂತಾನೆ ಹೇಳ್ತೀನಿ. ಅವ್ರಿಗೆ ಆಲ್ವೇಸ್ ಚೇಂಜ್ ಬೇಕಾಗ್ತೈತಿ. ಅಂದ್ರೆ ನಾನ್ ಮದುವೆ ಆದ್ಕೊಳ್ಳೋದು ಈ ಕಾನ್ಸೆಪ್ಟ್ ತಿಳಿಯಕ್ ನನಗ ಟೈಮ್ ಹಿಡಿತು ಬಿಕಾಸ್ ನಮ್ ಮೈಂಡ್ ಒಳಗೆ ಹಿಂಗಿರ್ತೈತಿ, ಹಿಂಗ ಒಂದ್ ಜಾಬ್ ಇರ್ತೈತಿ, ಇಷ್ಟು ಬರ್ತೈತಿ ಸ್ಯಾಲ್ರಿ, ಇಷ್ಟ ಹಿಂಗ್ ಜೀವನ ನಡೆಸೋದು ಅಂತ ಒಂದು ಫಿಕ್ಸ್ ಒಂದ್ ಬಜೆಟೇಬಲ್ ಕ್ಯಾಲ್ಕುಲೇಷನ್ ಇರ್ತೈತಿ. ಬಟ್ ಇವ್ರ ತಕ್ಕಂತ ಇವ್ರ ಮೈಂಡ್ ಸೆಟ್ ತಿಳ್ಕೊಂಡು ಚಾಲೆಂಜಿಂಗ್ ಲೈಫ್ ಬೇಕಾಗ್ತದೆ ನಂಗೆ ಯಾವಾಗ್ಲೂ ಚಾಲೆಂಜ್ ಒಳಗೆ ಹೋಗ್ಬೇಕಾಗ್ತದೆ. ಟೈಮ್ ಹಿಡಿತು ಆಕ್ಚುಲಿ. ಬಟ್ ಹಂಗಂತ ಹಿಂಗ ಏನ್ ಬೇಕಾದ್ ಮಾಡ್ತಾರೋ, ಯಾವ್ದ್ ಬೇಕಾದ್ ಸಿಕ್ಕಾಪಟ್ಟೆ ಕೈ ಹಾಕ್ತಾರೋ ಅಂತ ಹಂಗಿಲ್ಲ. ಪ್ರಾಪರ್ಲಿ ಅವರು ಯಾವ್ದೂನು ಮೈಂಡ್ ಒಳಗ ಒಂದ್ ಹೊಸ ಐಡಿಯಾ ಬಂದ್ಕೊಳ್ಳೋದ್ರ ಪ್ರಾಪರ್ಲಿ ಸ್ಟಡಿ ಮಾಡ್ತಾರೋ, ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾರೋ, ಅದನ್ನ ನಮಗ್ ಫಿಸಿಬಲ್ ಐತೋ ಇಲ್ಲೋ ಅದ್ನು ನೋಡ್ತಾರೋ, ಮಾಡ್ ಬಂದ್ರ ಎಷ್ಟ್ ಲಾಸ್ ಆಗ್ಬಹುದು ಮತ್ತೆ ಎಷ್ಟು ಇನ್ಕಮ್ ಆಗ್ಬೋದು ಅದ್ರದ್ದು ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೆಗಿತಾರೋ, ಆಮೇಲೆನ ಅವರು ಅದಕ್ಕೆ ಕೈ ಹಾಕ್ತಾರೋ. ಸೊ ಅದನ್ನೂ ಹೇಳ್ತೀನಿ, ಯಾಕಂದ್ರೆ ಮತ್ ಸ್ವಲ್ಪ ಜನ ಇನ್ಸ್ಪೈರ್ ಆಗಿ ಏನೋ ಹಿಂಗಂದ್ರೆ ವಿದೌಟ್ ಪ್ಲಾನಿಂಗ್ ಅಥವಾ ವಿದೌಟ್ ಪ್ರಾಪರ್ ಸ್ಟಡಿ ಅವ್ರು ಏನು ಮಾಡಕ್ ಹೋಗಂಗಿಲ್ಲ, ಅದನ್ನೂ ಹೇಳ್ತೀನಿ. ಸೊ ಹಿಂಗಾಗಿ ನಿಮ್ಗೆಲ್ಲರಿಗೂ ಕ್ವಶನ್ಸ್ ಆನ್ಸರ್ ಸಿಕ್ಕೈತಿ ಅಂತ ಹೇಳ್ತೀನಿ. ಅವರು ಚಲೋ ಜಾಬ್ ಒಳಗ ಒಂದು ಚಲೋ ಮ್ಯಾನೇಜರ್ ಪೋಸ್ಟ್ ಗಿದ್ರು. ಐ ಥಿಂಕ್ ಸೊ 8 ವರ್ಷ ಎಕ್ಸ್ಪೀರಿಯನ್ಸ್ ಐತಿ ನಿಮಗ. ಸೊ ಅವರು ತಾವಾಗಿನ ರಿಸೈನ್ ಮಾಡಿ ತಮ್ದೇನ್ ಡ್ರೀಮ್ ಐತಿ, ತಮಗ್ ಹೆಂಗ್ ಲೈಫ್ ಬೇಕಾಗೈತಿ ಅಂದ್ರೆ ಈ ಕಡೆ ರೊಕ್ಕಾನು ಆಗಿರ್ಬೇಕು, ಈ ಕಡೆ ವರ್ಕ್ನು ಆಗಿರ್ಬೇಕು, ಮತ್ತೆ ಈ ಕಡೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಆಗಿರ್ಬೋದು, ಮತ್ತೆ ಈ ಕಡೆ ಫ್ರೀ ಲೈಫ್ ಅಂದ್ರೆ ಯಾವಾಗ ಬೇಕು ಅವಾಗ ಆದಷ್ಟು ಸ್ವಲ್ಪ ಮುಂದೆ ಬರಕ್ ಸೇರಂಗಿಲ್ಲ. ನಂಗೆ ಬ್ಯಾಕ್ ಗ್ರೌಂಡ್ ದಾಗ ವರ್ಕ್ ಮಾಡೋದು ಭಾಷೆ ಇರ್ತದೆ. ನಂಗೆ ಬಿಹೈಂಡ್ ದ ಕ್ಯಾಮ್ರಾ ನನಗ ಒಂದ್ ಸ್ವಲ್ಪ ಸ್ಕ್ರೀನ್ ಮೇಲೆ ಬಿಡ್ತಾರೋ. ಸೊ ಹೀಗಾಗಿ ಅದಷ್ಟೇ ಅಲ್ಲ, ಅಂದ್ರೆ ನಂಗೆ ಆಕ್ಚುಲಿ ನಾ ರಾತ್ರಿ 2-3 ತನ ಕುಂಡಿರ್ತೀನಿ. ನಂಗೆ ಅಂದ್ರೆ ಹಂಗ್ ಸೇರ್ತೈತಿ. ಯಾರು ಎಲ್ಲರೂ ಮಕ್ಕೊಂಡಿರ್ಬೇಕು, ಎಲ್ಲರೂ ಯಾರು ಇರ್ಬಾರ್ದು. ಆ ಟೈಮ್ದಾಗ ನಾನು ರಿಸರ್ಚ್ ಮಾಡೋದು, ಸ್ಟಡಿ ಮಾಡೋದು, ಏನ್ರೆ ವಿಡಿಯೋ ಎಡಿಟಿಂಗ್ ಇತ್ತ ವಿಡಿಯೋ ಎಡಿಟಿಂಗ್ ಮಾಡೋದು, ಏನಾರ ಇತ್ಲ ಒಟ್ ಅಂದ್ರೆ ನಂಗೆ ಅದಷ್ಟ ನಂಗೆ ಮೇನ್ಲಿ ಏನೈತಂದ್ರೆ ಹಿಂಗ ಸ್ವಲ್ಪ ಹಿಂದಿರದ್ ನಂಗೆ ಸೇರ್ತೈತಿ. ಬಾಳ ಹಿಂಗ್ ಮುಂದ್ ಮಾಡೋದ್ ಸೇರಂಗಿಲ್ಲ. ಸ್ವಲ್ಪ ರಿಸರ್ಚ್ ಮಾಡೋದ್ರಾಗ ನಂಗೆ ಭಾಷೆ ಇರ್ತೈತಿ, ಸ್ಟಡಿ ಮಾಡೋದ್ ಭಾಷೆ ಇರ್ತೈತಿ, ಆಮೇಲೆ ವರ್ಕ್ ಅಲೋಕೇಟ್ ಮಾಡೋದ್ ಭಾಷೆ ಇರ್ತೈತಿ. ನೀ ಇದ್ ಮಾಡು, ನೀ ಇದ್ ಮಾಡು, ಮ್ಯಾನೇಜ್ ಮಾಡೋದು ಸೇರ್ತೈತಿ. ಸೊ ಹಿಂಗಾಗಿ ನಾ ಅದಕ್ಕೆ ಹೆಚ್ಚನ ಇದನ್ನ ಮಾಡಂಗಿಲ್ಲ. ಸ್ಪೆಷಲೈಸೇಷನ್ ಮ್ಯಾನೇಜ್ಮೆಂಟ್ ಒಳಗೈತಿ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಒಳಗೈತಿ. ಅಂದಾಗ ನಾವು ಯಾವ ಬಿಸ್ನೆಸ್ ರನ್ ಮಾಡಿದ್ರು ಅದು ಚಂದಂಗ್ ನಡೆದೈತಿ. ಬಿಕಾಸ್ ಹಿ ಹ್ಯಾಸ್ ಅ ಗುಡ್ ನಾಲೆಜ್ ಆಫ್ ಮಾರ್ಕೆಟಿಂಗ್. ಅದ್ ನನಗೆ ಯೂಟ್ಯೂಬ್ ಒಳಗೂ ಬಹಳ ಯೂಸ್ ಆಗೈತಿ. ಸೊ ಲಾಸ್ಟ್ ನಾ ಒಂದೇನೆ ಹೇಳತ್ತೀನಿ ಅಂದ್ರ, ಈಗಿನ ಕಾಲದಾಗ ಎಲ್ಲರೂ ಎನಿಬಡಿ, ಯಾಕಂದ್ರೆ ನಾವು ಮಾಡತ್ತೀವಿ ಅಂದ್ರ ನೀವು ಮಾಡಬಹುದು. ಮತ್ತೆ ಈಗರೆ ಎಕ್ಸ್ಪೋಜರ್ ಬಹಳ ಈಸಿ ಐತಿ. ಬ್ಯಾಕ್ ಇನ್ 2016 ಇಷ್ಟ ಇದ್ದಿದ್ದೇ ಇಲ್ಲ, ಮತ್ತ ಅವಾಗ ಜನರಿಗೂ ಗೊತ್ತಿದ್ದಿಲ್ಲ ಹಿಂಗೆ ಐತ್ ಕಾನ್ಸೆಪ್ಟ್. ಬಟ್ ಈಗ ಎಲ್ಲರಿಗೂ ಗೊತ್ತಾಗೈತಿ. ಸೊ ನೀವು ಮನ್ಯಾಗ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು ಅಂತ ಪ್ಲಾನ್ ಇತ್ತಂದ್ರ ನೀವು ಮಾಡ್ಬೋದು, ಆಗ್ತತಿ. ಬಟ್ ಒಂದೇ ಇದನ್ನ ಎತ್ಕಿ ಇಮಿಡಿಯೇಟ್ಲಿ ಇವತ್ತು ಸ್ಟಾರ್ಟ್ ಮಾಡ್ತೀನಿ ನಾಳಿಂದ ಆಗ್ತೈತೆ ಆಗಂಗಿಲ್ಲ. ನಮ್ಗೆ ಆಲ್ಮೋಸ್ಟ್ ನಮಗೂ 8 ವರ್ಷ ಆಯ್ತು. 8 ವರ್ಷ ಆಗೋಣ, ಈಗ ಒಂದ್ ಸ್ವಲ್ಪ ರಿಸಲ್ಟ್ ಬರತೈತಿ. ಯಾವ್ದು ಗ್ರೋತ್ ವಿದೌಟ್ ಸ್ಟ್ರಗಲ್ ಪೇನ್ ಇರಂಗಿಲ್ಲ. ಅದ್ರೊಳಗೆ ಸ್ಟ್ರಗಲ್ ಇರ್ತೈತಿ, ಪೇನ್ ಇರ್ತೈತಿ, ಬಟ್ ಅದನ್ನ ನಾವು ನಿಮಗ್ ತೋರ್ಸಿರಂಗಿಲ್ಲ ಅಷ್ಟ. ಸೊ ನಿಮ್ಗೂ ಇತ್ತಂದ್ರೆ ಇಚ್ಛಾ ಇತ್ತಂದ್ರೆ ಮಾಡ್ರಿ, ವರ್ಕ್ ಫ್ರಮ್ ಹೋಮ್ ಸ್ಟಡಿ ಮಾಡ್ರಿ, ರಿಸರ್ಚ್ ಮಾಡ್ರಿ. ಯಾರೇ ಹೇಳ್ಯಾರತ್ತಂದ ಅಥವಾ ಯಾರೋ ಮಾಡಾತರತ್ ಮಾಡ್ಬೇಡ್ರಿ. ನಿಮಗ್ ಇಂಟ್ರೆಸ್ಟ್ ಇರ್ಬೇಕು, ನಿಮ್ ಮನಸ್ಸು ಇರ್ಬೇಕು. ಆಮೇಲೆ ನಿಮ್ಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇತ್ತಲ್ಲ ಅದ್ರ ಮೇಲೆ ರಿಸರ್ಚ್ ಮಾಡಿ ಸೈಡ್ ಬೈ ಸೈಡ್ ವರ್ಕ್ ಮಾಡಕ್ ಚಾಲೂ ಮಾಡ್ರಿ. ಡೆಫಿನೆಟ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಮತ್ ಚಲೋ ಅರ್ನ್ ಮಾಡ್ಬೋದು, ಆರಾಮ್ಸೆ ಇರ್ಬೋದು, ಯಾರ್ದು ಪ್ರೆಷರ್ ಇಲ್ದ ಏನಿಲ್ದ. ಬಟ್ ಹಾರ್ಡ್ ವರ್ಕ್ ಇಲ್ಲ ಮಾಡುವಂತದ್ ಕೆಲಸ ಯಾವ್ದು ಇಲ್ಲ. ಹಾರ್ಡ್ ವರ್ಕ್ ಇರೋದನ್ನ ನೀವು ಪ್ರೆಷರ್ ಇರಂಗಿಲ್ಲ, ಬಾಸ್ ಇರಂಗಿಲ್ಲ, ಟೆನ್ಷನ್ ಇರಂಗಿಲ್ಲ. ಬಟ್ ಹಾರ್ಡ್ ವರ್ಕ್ ಮಾತ್ರ ಇರ್ತೈತಿ. ಹಾರ್ಡ್ ವರ್ಕ್ ಮಾತ್ರ ನೀವು ಮಾಡ್ಬೇಕಾಗ್ತೈತಿ. ನಿಮ್ ಕ್ವಶನ್ ಆನ್ಸರ್ ಮಾಡೀನಿ ಅಂತ ಅನಿಸ್ತೈತಿ. ಸೊ ನಿಮ್ಮೆಲ್ಲರಿಗೂ ಕ್ವಶನ್ ಆನ್ಸರ್ ಸಿಕ್ಕೈತೆ ಅಂತ ಅನ್ಕೊಳತ್ತೀನಿ. ಮತ್ತೆ ಯಾರು ಸ್ವಲ್ಪ ಚೆನ್ನಾಗಿ ಖಾಲಿ ಹರಿತಾರಲ್ಲ ಅವ್ರಿಗೂ ಆನ್ಸರ್ ಸಿಕ್ಕೈತೆ ಅಂತ ಅನ್ಕೋತೀನಿ. ಮತ್ತೆ ನಾ ಲಾಸ್ಟಕ್ಕೆ ಒಂದೇ ಹೇಳ್ತೇನೆ ಅಂದ್ರ, ಎಲ್ಲರಿಗೂ ಈ ಅಪರ್ಚುನಿಟಿ ಸಿಗಂಗಿಲ್ಲ. ವಿನಯದು ವರ್ಕ್ ಫ್ರಮ್ ಹೋಮ್ ಇದ್ದಿದ್ದ ನಾನು ನನ್ನ ಬ್ಲೆಸ್ಸಿಂಗ್ ಅಂತ ತಿಳ್ಕೊತೀನಿ. ಬಿಕಾಸ್ ನನಗೆ ಹೆಂಗಾಗ್ತೈತಿ, ಮನ್ಯಾಗ ಏನಾರೇ ಬಟ್ಟತಿ ಎಮರ್ಜೆನ್ಸಿ ಬತ್ತು, ಏನಾರೇ ಮಾತಾಡ್ದೈತಿ, ಏನಾರೇ ಹೇಳೋದೈತಿ ಕೇಳೋದೈತಿ ಅಂದ್ರೆ ಇವ್ರ ಇಲ್ಲೇನೇ ಇರ್ತಾರೋ. ಹಿಂಗಾಗಿ ಇಮಿಡಿಯೇಟ್ಲಿ ನನಗೆ ಅದು ಮಾತಾಡಕ್ ಒಂದು ಚಾನ್ಸ್ ಸಿಗ್ತೈತಿ. ಮತ್ತೆ ಸೈಡ್ ಬೈ ಸೈಡ್ ವರ್ಕು ನಡೆದಿರ್ತೈತಿ. ಸೊ ಹಿಂಗಾಗಿ ವಿನಯ್ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇದ್ದಿದ್ದು ನಾನು ನನ್ನ ಬ್ಲೆಸ್ಸಿಂಗ್ ಅಂತ ತಿಳ್ಕೊತೀನಿ. ಅಂದ್ರೆ ಗಂಡನ ಜೊತೆ ಯಾವತ್ತೂ ಕೂಡಿರಾಕ್ ಸಿಗ್ತೈತಿ. ಸೊ ಹೋಪ್ ಸೊ ನಿಮಗ ಎಲ್ಲಾ ಆನ್ಸರ್ ಸಿಕ್ಕೈತೆ ಅಂತ ಅಷ್ಟೇ ಹೇಳ್ತೀನಿ. ಲಾಸ್ಟ್ಗೆ ಇಷ್ಟೇ ಹೇಳ್ತೀನಿ, ಸ್ಟ್ರಗಲ್ ಪೇನ್ ಇರಲ್ದ ಯಾವುದು ಗ್ರೋತ್ ಆಗಂಗಿಲ್ಲ. ಅವರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೋ. ಇಷ್ಟೇನ ತೋರಿಸ್ಕೊಳಕ್ ಸೇರಂಗಿಲ್ಲ ಅವ್ರಿಗೆ. ಹಿಂಗಾಗಿ ಅವ್ರು ಜಾಸ್ತಿ ಎಂದು ಅದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡಂಗಿಲ್ಲ ಅಥವಾ ಹೇಳ್ಕೊಳಂಗಿಲ್ಲ. ನಾನು ಮತ್ ನಡು ಹೇಳ್ತಿರ್ತೀನಿ. ಬಿಕಾಸ್ ಯಾರೇ ಒಬ್ರು ಹೇಳ್ದಂಗ ಮುಂದಿನವ್ರಿಗೆ ಗೊತ್ತಾಗ್ತೈತಿ. ಸೊ
ಇಷ್ಟ ಮತ್ತೇನಾದರೂ ಕ್ವಶನ್ಸ್ ಇದ್ದು ಅಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ಬೋದು. ಮತ್ತು ಆಯಿತು, ಮತ್ತೇನು ಹೇಳೋದು, ಹೋಪ್ಸೋ ನಿಮಗೆಲ್ಲ ಆನ್ಸರ್ ಸಿಕ್ಕೈತೆ ಅಂತ ಅನ್ಕೋತೀನಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.